about the module 3 of user interface designs. So it is easy, and this is you know this video is basically in terms of exam point of view. You can watch it. It's super easy. Let us discuss. So basically ಒಂದು ವಿಡಿಯೋದಲ್ಲಿ ಏನು ಮಾತಾಡ್ತೀವಪ್ಪ ಅಂತಂದರೆ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ವಿಂಡೋಸ್ ಆ್ಯಂಡ್ ಕಂಟ್ರೋಲ್ಸ್ ಆಯಿತಾ. ಸೊ ಮಾಡ್ಯೂಲ್ 3 ಇಸ್ ಆಲ್ ಅಬೌಟ್ ದ ವಿಂಡೋಸ್ ಆ್ಯಂಡ್ ದ ಕಂಟ್ರೋಲ್ಸ್ ಇಟ್ ಸೆಲ್ಫ್. ಸೊ ಬೇಸಿಕಲಿ ಅದನ್ನೇ ಮಾತಾಡ್ತೀವಿ. ಲೆಟ್ಸ್ ಡೈವ್ ಇನ್ ಟು ದ ಕ್ವೆಶನ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅ ಮೆನ್ಯೂ? First question is, what are the functions of the menu, and explain and illustrate the structure of menus with illustrations. ಆಯಿತಾ. ಸೊ ದಿಸ್ ಇಸ್ ದ ಕ್ವಶನ್. ನಮ್ಮ ಆನ್ಸರ್ ಯಾವ ರೀತಿ ಇರಬೇಕು ಅಂತಂದರೆ ವಿ ಜಸ್ಟ್ ಹ್ಯಾವ್ ಟು ಮೆನ್ಷನ್ ದ ಫಂಕ್ಷನ್ಸ್ ಆಫ್ ದ ಮೆನ್ಯೂ ಆಯಿತಾ. ಸೊ ನಿಮಗೆ ಒಂದು ಮೆನ್ಯೂ ನಿಮ್ಮ ಕಣ್ಮುಂದೆ ಬಂದ ತಕ್ಷಣ ಮೆನ್ಯೂ ಇಸ್ ನಥಿಂಗ್ ಬಟ್ ಏನಾದರೂ ಆಗಿರ್ಬೋದು ಆಯಿತಾ. ಅಪ್ ಡೌನ್ ಮೆನ್ಯೂ, ಪಾಪ್ ಮೆನ್ಯೂ. ಈಗ ನಿಮಗೆ ಲೈಕ್ ಥಿಂಕ್ ಲೈಕ್ ದಿಸ್, ಯು ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಆಪ್ಷನ್ಸ್ ಆಯಿತಾ. ಇಟ್ಸ್ ಅ ಶೀಟ್ ವಿಚ್ ಹ್ಯಾವಿಂಗ್ ಡಿಫ್ರೆಂಟ್ ಆಪ್ಷನ್ಸ್ ಇಸ್ ನಥಿಂಗ್ ಬಟ್ ಅ ಮೆನ್ಯೂ ಆಯಿತಾ. ಸೊ ಏನೇನು ನಿಮಗೆ ಬೇಸಿಕಲಿ ಕೊಡ್ಬೋದು ವೆನ್ ಇಟ್ ಕಮ್ಸ್ ಟು ಜಿ ಯು ಐ ಅಥವಾ ವೆಬ್ ಇಂಟರ್ಫೇಸ್ಗೆ ಬಂದಾಗ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಯು ಹ್ಯಾವ್ ಟು ಮೇಕ್ ದ ಪಾಯಿಂಟ್ಸ್. ದೇರ್ ಆರ್ ಓನ್ಲಿ 4 functions which can be performed using this one menus. And ಅದನ್ನು ಹೆಂಗಪ್ಪ ಅಂತಂದರೆ IDEN ಈ ಸ್ನ್ಯಾಪ್ ಇಟ್ಕೊಳ್ಳಿ. IDEN. ವಾಟ್ ಇಸ್ ದಿಸ್ IDEN ಮನೋಜ್ ಅಂತ ಕೇಳಿದ್ರೆ, I stands for input data or the parameter, D stands for displaying the information, and E stands for executing an action or the procedure, and N stands for navigation to a new menu. ಈ ಸ್ನ್ಯಾಪ್ ಕಟ್ಕೊಂಡ್ಬಿಟ್ಟು ಒಳಗಡೆ ನಿಮಗೆ ಆ ಟೈಟಲ್ ನೋಡಿ ಏನು ಬರಬೇಕು ಅಂತ ಅನ್ಸುತ್ತೋ ಅದನ್ನು ಬರೀರಿ, ಮಾರ್ಕ್ಸ್ ಸಿಗುತ್ತೆ ಆಯಿತಾ. ಸಿ ಫಸ್ಟ್ ಥಿಂಗ್ ಇಸ್ ಅಫ್ಕೋರ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಇನ್ಪುಟ್ ಆಯಿತಾ. ದ್ಯಾಟ್ ಮೀನ್ಸ್ ನಾನು ಇದನ್ನು ಹೇಳಿದೆ ಡೇಟಾ ಪ್ಯಾರಾಮೀಟರ್ ಇನ್ಪುಟ್. ನಾನು ಹೇಳಿದೆ ಇನ್ಪುಟಿಂದ ಡೇಟಾ ಡೇಟಾ ಆರ್ ದ ಪ್ಯಾರಾಮೀಟರ್ಸ್ ಅಂತ ಹೇಳಿದೆ. ಉಲ್ಟಾ ಸೇದಂಗೆ ಆಗುತ್ತೆ ನಡೆಯುತ್ತೆ ಬಿಕಾಸ್ ವಿ ಹ್ಯಾವ್ ಡಿ ಅಲ್ವಾ. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಐ ಜಸ್ಟ್ ಟುಕ್ ದಿಸ್ ಪಾಯಿಂಟ್ ಬಿಕಾಸ್ ದಿಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ. ಡೇಟಾ ಆರ್ ಪ್ಯಾರಾಮೀಟರ್ ಇನ್ಪುಟ್ ಅಷ್ಟೇ. ಇನ್ಪುಟಿಂದ ಪ್ಯಾರಾಮೀಟರ್ ಡೇಟಾ ನಡೆಯುತ್ತೆ. ಸಿಂಪಲ್ ನೋಡಿ. ನಮಗೆ ಟಾಸ್ಕ್ ಏನಿರುತ್ತಪ್ಪ ಅನ್ನೋದು ಮೆನ್ಯೂ ಓಪನ್ ಆದಾಗ ಮೆನ್ಯೂ ಏನು ಕೇಳುತ್ತೆ ಅಂತ ನಿನ್ನ ಹತ್ರ ನೀನು ಒಂದು ಇನ್ಪುಟ್ ಕೊಡಬೇಕು ಅಂತ ಕೇಳುತ್ತೆ ಬೇಸಿಕಲಿ ಅದಷ್ಟೇ. ಸೊ ಈಚ್ ಸೆಲೆಕ್ಷನ್ ಸ್ಪೆಸಿಫೈಸ್ ಅ ಪೀಸ್ ಆಫ್ ಇನ್ಪುಟ್ ಡೇಟಾ. ಪ್ರತಿಯೊಂದು ಸೆಲೆಕ್ಷನ್ ಸಹ ಒಂದು ಪೀಸ್ ಆಫ್ ಇನ್ಪುಟ್ ಡೇಟಾನ ಕೊಡ್ತಾ ಇದೆ ಅದಕ್ಕೆ ಆಯಿತಾ. ಸಿಸ್ಟಮ್ ಆರ್ ಪ್ರೊವೈಡ್ಸ್ ಅ ಪ್ಯಾರಾಮೀಟರ್ ವ್ಯಾಲ್ಯೂ. ಒಂದು ಪ್ಯಾರಾಮೀಟರ್ ವ್ಯಾಲ್ಯೂ ಅವ್ರು ಕೊಡ್ತೀವಿ ಅಥವಾ ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ ಅದಕ್ಕೆ ಕಳಿಸ್ತಾ ಇದೆಯಾ. ನೆಕ್ಸ್ಟು ಡೇಟಾ ಆರ್ ದ ವ್ಯಾಲ್ಯೂ ಮೇ ಬಿ ಇನ್ಪುಟ್ ಆನ್ ಅ ಸಿಂಗಲ್ ಮೆನ್ಯೂ ಆರ್ ಓವರ್ ಅ ಹೈರಾರ್ಕಿಕಲ್ ಮೆನ್ಯೂ. ಅದು ಸಿಂಗಲ್ ಮೆನ್ಯೂ ಆಗಿರಬಹುದು ಅಥವಾ ಅದು ಒಂದು ಹೈರಾರ್ಕಿಕಲ್ ಮೆನ್ಯೂಗೆ ಸ್ಪ್ರೆಡ್ ಆದರೂ ಆಗಿರಬಹುದಾಗಿರುತ್ತೆ. ನೆಕ್ಸ್ಟು ಡಿ ಸ್ಟ್ಯಾಂಡ್ಸ್ ಫಾರ್ ಡಿಸ್ಪ್ಲೇಯಿಂಗ್ ಇನ್ಫಾರ್ಮೇಷನ್. ದ ಮೆನ್ಯೂ ಈಗ ನೋಡಿ, ಒಂದು ಮೆನ್ಯೂ ಓಪನ್ ಆಗಿದೆ ಅಂತಂದರೆ ವಾಟ್ ಇಸ್ ದ ಪರ್ಪಸ್ ಆಫ್ ಇಟ್? ಅಫ್ಕೋರ್ಸ್ ಟು ಡಿಸ್ಪ್ಲೇ ಸಮ್ ಇನ್ಫಾರ್ಮೇಷನ್ ರೈಟ್. ಅದ್ರ ಬಗ್ಗೆನೇ ಬರೀತಾ ಹೋಗ್ತಾರೆ ಅಷ್ಟೇ. ದ ಮೇನ್ ಪರ್ಪಸ್ ಆಫ್ ಅ ಮೆನ್ಯೂ ಚಾಯ್ಸ್ ಮೇ ಸಿಂಪ್ಲಿ ಟು ಬಿ ಡಿಸ್ಪ್ಲೇ ಇನ್ಫಾರ್ಮೇಷನ್. ಟು ಡಿಸ್ಪ್ಲೇ ಇನ್ಫಾರ್ಮೇಷನ್ ಸಿಂಪಲ್. ಅಫ್ಕೋರ್ಸ್ ಅದ್ರ ಕೆಲಸ ಏನು, ಒಂದು ಮೆನ್ಯೂ ಏನೋ ಪಾಪ್ ಅಪ್ ಆಗ್ತಿದೆ ಅಥವಾ ಏನೋ ಬಂದಿದೆ ನಿಮ್ಮ ಕಣ್ಮುಂದೆ, ಫಾರ್ ವಾಟ್? ಟು ಡಿಸ್ಪ್ಲೇ ಸಮ್ ಇನ್ಫಾರ್ಮೇಷನ್ ಅಷ್ಟೇ. ದ ಯೂಸರ್ ಮೇ ಬಿ ಸರ್ಚಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇನ್ ಅ ಡೇಟಾ ಬೇಸ್ ಆರ್ ಬ್ರೌಸಿಂಗ್ ದ ವೆಬ್. ಯೂಸರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಸರ್ಚ್ ಮಾಡ್ತಿರ್ಬೋದು ಅಥವಾ ಬ್ರೌಸ್ ಮಾಡ್ತಿರಬಹುದಾಗಿರುತ್ತೆ. ಆ್ಯಂಡ್ ದ ಕಂಟೆಂಟ್ ಮಟೀರಿಯಲ್ ಆ್ಯಂಡ್ ದ ಯೂಸರ್ಸ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಡಿಟರ್ಮೈನ್ ದ ಪಾತ್ಸ್ ಫಾಲೋಡ್. ಈ ಕಂಟೆಂಟ್ ಮಟೀರಿಯಲ್ ಏನಿರುತ್ತೆ ಮತ್ತು ಯೂಸರ್ ಇಂಟ್ರಕ್ಷನ್ ಇರುತ್ತೆ ವಿಲ್ ಬಿ ಡಿಟರ್ಮೈನ್ಡ್ ದ ಪಾತ್ ಫಾಲೋಡ್. ಈ ಪಾತ್ ಏನು ಫಾಲೋ ಆಗಿರುತ್ತೆ ಅದರಿಂದ ಬೇಸಿಕಲಿ ಬರುತ್ತೆ. ನೆಕ್ಸ್ಟು ದ ಯೂಸರ್ ಫೋಕಸ್ ಇಸ್ ಪ್ರೈಮರ್ಲಿ ಆನ್ ದ ಇನ್ಫಾರ್ಮೇಷನ್ ಡಿಸೈಡ್ ಆ್ಯಂಡ್ ಲೆಸ್ ಆನ್ ದ ಸೆಲೆಕ್ಷನ್ ಫಂಕ್ಷನ್. ನೋಡಿ, ಯೂಸರ್ ಫೋಕಸ್ ಏನು ಎಲ್ಲಿರುತ್ತಪ್ಪ ಅಂತಂದರೆ ಪ್ರೈಮರಿ ಇನ್ಫಾರ್ಮೇಷನ್ ಡಿಸ್ಕ್ರೈಬ್. ಅಲ್ಲಿ ಏನು ಇನ್ಫಾರ್ಮೇಷನ್ ಡಿಸ್ಕ್ರೈಬ್ ಮಾಡಿರ್ತೀವಿ ನಾವು ಮೆನ್ಯೂಲಿ ಅದ್ರ ಮೇಲೆ ಇರುತ್ತೆ. ಆ್ಯಂಡ್ ಅದನ್ನು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಕನ್ಸೈಸ್ ಆಗಿರಬೇಕು, ಕಡಿಮೆ ಇರಬೇಕು ಆ್ಯಂಡ್ ನಮ್ಗೆ ಅರ್ಥ ಆಗಬೇಕು. ಅದು ದಿಸ್ ಇಸ್ ಅವರ್ ಮೇನ್ ಥಿಂಗ್. ನಾವು ಇನ್ಫಾರ್ಮೇಷನ್ ಕಾನ್ಸಂಟ್ರೇಟ್ ಮಾಡ್ತೀವಿ ಆ್ಯಂಡ್ ಇನ್ಫಾರ್ಮೇಷನ್ ಹಿಂಗಿರಬೇಕು, ಕಡಿಮೆ ಇರಬೇಕು ಆ್ಯಂಡ್ ಕರೆಕ್ಟ್ ಆಗಿರಬೇಕು, ಪ್ರಾಪರ್ ಆಗಿರಬೇಕು. ನೆಕ್ಸ್ಟು ರಾಂಗ್ ಟರ್ನ್ಸ್ ಇನ್ ದ ಪ್ರಾಸೆಸ್ ವಿಲ್ ಅಗೇನ್ ಕಾಸ್ಟ್ ಟೈಮ್ ಆ್ಯಂಡ್ ಪರ್ಹ್ಯಾಪ್ಸ್ aggravation, but these errors are non-destructive and usually undoable. ಅಕಸ್ಮಾತ್ ನಾವೇನಾದರೂ ರಾಂಗ್ ಚಾಯ್ಸ್ ಕೊಟ್ಟರೆ ಅಫ್ಕೋರ್ಸ್ ಅದು ನಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಆದರೆ ಇವು ನಾನ್ ಡೆಸ್ಟ್ರಕ್ಟಿವ್. ನಿಮಗೆ ಯಾವುದೇ ರೀತಿ ಬೇರೆ ಎಕ್ಸ್ಟರ್ನಲ್ ಇದನ್ನು ಅಂದರೆ ಇಂಟರ್ನಲ್ ಪ್ರಾಬ್ಲಮಿಗೆ ಕಾಸ್ ಮಾಡೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಇವೆಲ್ಲ ಅನ್ಡೂಯಬಲ್ ಆಗಿರ್ತವೆ. ಸೊ ದಿಸ್ ಆರ್ ಅಬೌಟ್ ಡಿಸ್ಪ್ಲೇಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್. ನಿಮಗೆ ಏನೇನು ಅದ್ರ ಬಗ್ಗೆ ಗೊತ್ತು ಅದನ್ನೆಲ್ಲ ಬರೀರಿ. ಈಗ ನೋಡಿ, ನಾನೀಗ ಡಿಸ್ಪ್ಲೇ ಇನ್ಫಾರ್ಮೇಷನ್ ನೋಡ್ತಾ ಇದ್ದೀನಿ, ನನ್ನ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ, ನಿನ್ನ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಎಲ್ಲ ಬರೀ. ಬಿಕಾಸ್ ಆಲ್ ದ ಥಿಂಗ್ಸ್ ಆರ್ ವ್ಯಾಲಿಡ್ ಇನ್ ದ ಯೂಸರ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ದು ನಿಮ್ಗೊಂದು ಮೆಕ್ಯಾನಿಸಮ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಟ್ ಇಸ್ ನಥಿಂಗ್ ಬಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸ್ ಆಯಿತಾ. ನೀನು ಎಕ್ಸ್ಪೀರಿಯನ್ಸ್ ತಗೊಂಡು ಎಂಡ್ ಯೂಸರ್ ಎಕ್ಸ್ಪೀರಿಯನ್ಸನ್ನು ತಗೊಂಡು ಆಮೇಲೆ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಯೂಸರ್ ಇಂಟರ್ಫೇಸ್ನ ನಿನಗೆ ಕನ್ವೀನಿಯಂಟಾಗಿ ನೀವು ಮಾಡ್ಕೊತಿದ್ಯಾ, ನಾಟ್ ಫರ್ ಟು ಮೇಕ್ ಅದರ್ಸ್ ಫೀಲ್ ಕಂಫರ್ಟಬಲ್. ಅಫ್ಕೋರ್ಸ್ ನೀನು ಡೆವಲಪರ್ ಆಗಿದ್ರೆ ಇಟ್ ಈಸ್ ಯುವರ್ ಜಾಬ್ ಟು ಮೇಕ್ ಅದರ್ಸ್ ಫೀಲ್ ಕಂಫರ್ಟಬಲ್ ವೈಲ್ ವಾಚಿಂಗ್ ಯುವರ್
ಏನೋ ದ ಯೂಸರ್ ಇಂಟರ್ಫೇಸ್ ಆಫ್ ಯುವರ್ ವೆಬ್ಸೈಟ್ ಆರ್ ಸಮಥಿಂಗ್ ಲೈಕ್ ದಟ್. ಆದರೆ ಅಫ್ಕೋರ್ಸ್ ನೀನು ಸಹ ಒಬ್ಬ ವ್ಯೂವರ್ ಆಗಿರ್ತೇ ತಾನೆ, ನಿನಗೂ ಕೆಲವೊಂದಿಷ್ಟು ಏನೋ ಇದಿರ್ತವೆ, ಆದರೆ ಐಡಿಯಾಸ್ ಇರ್ತವೆ. ಐಡಿಯಾಸ್ ಇನ್ ದ ಸೆನ್ಸ್ ಆ ಥರ ಅಲ್ಲ, ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ ಒಂದು ವೆಬ್ಸೈಟಿಂದ. ಆ ಎಕ್ಸ್ಪೆಕ್ಟೇಷನ್ ಇಲ್ಲಿ ಬರೀಬಹುದಾಗಿರುತ್ತೆ ನೀವು. ನೆಕ್ಸ್ಟು ಎಕ್ಸಿಕ್ಯೂಟ್ ಅನ್ ಆ್ಯಕ್ಷನ್. ಒಂದು ಆ್ಯಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ, ಆಯಿತಾ. ನೆಕ್ಸ್ಟು ಎಕ್ಸಿಕ್ಯೂಟ್ ಅನ್ ಆ್ಯಕ್ಷನ್ ಆರ್ ಪ್ರೊಸೀಜರ್. ಒಂದು ಆ್ಯಕ್ಷನ್ ಎಕ್ಸಿಕ್ಯೂಟ್ ಮಾಡೋದು ಪ್ರೊಸೀಜರ್. ಅಫ್ಕೋರ್ಸ್ ಈಗ ನಾನು ಈಗ ನನ್ನ ಮುಂದೆ ಚಾಯ್ಸ್ ಬಂದಿದೆ, ಆಯಿತಾ. ಇದಿಷ್ಟೊಂದು ಚಾಯ್ಸ್ ಇದೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ನಾನು ಈಗೇನೋ ಮಾಡಿದ್ರೆ ಅಫ್ಕೋರ್ಸ್ ನಾನು ಎಕ್ಸಿಕ್ಯೂಟ್ ಮಾಡ್ತಂಗೆ ತಾನೆ. ಹಾಂ, ಸಿಂಪಲ್. ಅದನ್ನೇ ಮಾಡ್ತಾ ಇದ್ದೀರಾ. ಯೂಸರ್ ಸೆಲೆಕ್ಷನ್ ಡೈರೆಕ್ಟ್ಸ್ ಕಂಪ್ಯೂಟರ್ ಟು ಇಂಪ್ಲಿಮೆಂಟ್ ಅನ್ ಆ್ಯಕ್ಷನ್ ಆರ್ ಪರ್ಫಾರ್ಮ್ ಪ್ರೊಸೀಜರ್. ನಾನು ಈಗ ಚಾಯ್ಸ್ 1 ಕೊಟ್ಟರೆ ಅಫ್ಕೋರ್ಸ್ ಅಲ್ಲಿ ಏನೋ ಪರ್ಫಾರ್ಮ್ ಆಗುತ್ತೆ, ಅಫ್ಕೋರ್ಸ್ ಆಗುತ್ತೆ. ದ ಆ್ಯಕ್ಷನ್ ಮೇ ಬಿ ಸಮಥಿಂಗ್ ಲೈಕ್ ಓಪನಿಂಗ್ ಆರ್ ಕ್ಲೋಸಿಂಗ್ ಫೈಲ್, ಕಾಪಿಯಿಂಗ್ ಟೆಕ್ಸ್ಟ್, ಸೆಂಡಿಂಗ್ ಮೆಸೇಜಸ್, ಏನಾದರೂ ಆಗಿರ್ಬೋದಾಗಿರುತ್ತೆ ಅದು, ಆಯಿತಾ. ಸೊ ದೀಸ್ ಆರ್ ನಥಿಂಗ್ ಬಟ್ ದ ಆ್ಯಕ್ಷನ್ಸ್ ಆರ್ ದ ಪ್ರೊಸೀಜರ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್. ಆ್ಯಂಡ್ ಆಕ್ಸಿಡೆಂಟಲ್ ಸೆಲೆಕ್ಷನ್ಸ್ ಕ್ರಿಟಿಕಲ್ ರಿಲೆವೆಂಟ್ ಆ್ಯಕ್ಷನ್ಸ್ ಮಸ್ಟ್ ಬಿ ಪ್ರಿವೆಂಟೆಡ್ ಇನ್ ಇಂಟರ್ಫೇಸ್ ಡಿಸೈನ್. ಈಗ ನೋಡಿ, ಆಕ್ಸಿಡೆಂಟಲ್ ಸೆಲೆಕ್ಷನ್ ಆಫ್ ಕ್ರಿಟಿಕಲ್ ನೋಡಿ ಇರ್ರಿವರ್ಸಿಬಲ್ ಆ್ಯಕ್ಷನ್ ಮಸ್ಟ್ ಬಿ. ನೋಡಿ, ಈಗ ಆಕ್ಸಿಡೆಂಟಲ್ ಸೆಲೆಕ್ಷನ್ ಮಾಡಿಬಿಟ್ಟಿದ್ದೀನಿ ನೀವು. ಕ್ರಿಟಿಕಲ್ ಕೆಲವೊಂದಷ್ಟು ಇದನ್ನು ನೀವು ಏನು ಮಾಡ್ತೀರಪ್ಪ ಅಂತಂದರೆ ಇರಿವರ್ಸಿಬಲ್ ಆಗಿರ್ತವೆ, ಅದನ್ನು ನೋಡ್ಕೊಂಡು ಮಾಡಬೇಕಾಗಿರುತ್ತೆ. ಬಿಕಾಸ್ ಅಲ್ಲಿ ಕಾಷನ್ಸ್ ಕೊಟ್ಟಿರ್ತಾರೆ, ಆಯಿತಾ. ಆ್ಯಂಡ್ ದೆನ್ ಇದೇನಾದರೂ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತಂದರೆ ಅಫ್ಕೋರ್ಸ್ ಅದು ಅನ್ಡೂಯಬಲ್ ಆಗಿರುತ್ತೆ. ನೆಕ್ಸ್ಟ್ ನ್ಯಾವಿಗೇಷನ್ ಟು ನ್ಯೂ ಮೆನು. ಈಗ ನೋಡಿ, ವೆಬ್ ಪೇಜ್ ಇರುತ್ತೆ, ವೆಬ್ ಪೇಜಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜಿಗೆ ರೀಡೈರೆಕ್ಟ್ ಆಗ್ತಿರುತ್ತೆ. ದಟ್ ಇಸ್ ನಥಿಂಗ್ ಬಟ್ ನ್ಯಾವಿಗೇಷನ್ ಟು ನ್ಯೂ ಮೆನು ಅಷ್ಟೇ. ಆ ಒಂದು ಮೆನ್ಯೂನ ಇನ್ನೊಂದು ಮೆನ್ಯೂಗೆ ಹೋಗ್ತಿದ್ರೆ ಅಷ್ಟೇ, ಸಿಂಪಲ್. ಈಚ್ ಯೂಸರ್ ಸೆಲೆಕ್ಷನ್ ಕಾಸ್ ಅನದರ್ ಮೆನ್ಯೂ ಟು ಹೈರಾರ್ಕಿಕಲ್ ಮೆನ್ಯೂ. ಈಗ ನೋಡಿ, ಅದು ಹೈರಾರ್ಕಿಕಲ್ ಮೆನ್ಯೂ ಇತ್ತು ಅಂತಂದರೆ ಅಫ್ಕೋರ್ಸ್ ಇನ್ನೊಂದು ಮೆನ್ಯೂ ನಿಮಗೆ ರೀಡೈರೆಕ್ಟ್ ಮಾಡುತ್ತೆ ಟು ಬಿ ಡಿಸ್ಪ್ಲೇಡ್. ಆ್ಯಂಡ್ ದ ಪರ್ಪಸ್ ಆಫ್ ಈಚ್ ಸೆಲೆಕ್ಷನ್ ಈಸ್ ಟು ಸ್ಟಿಯರ್ ದ ಯೂಸರ್ಸ್ ಟುವರ್ಡ್ಸ್ ದ ಆಬ್ಜೆಕ್ಟಿವ್ ಆರ್ ದ ಗೋಲ್. ಈಗ ನೋಡಿ, ಪರ್ಪಸ್ ಏನಾಗಿರುತ್ತೆ ಅಂತಂದರೆ, ಈಗ ನೋಡಿ ಕೆಲವೊಂದಷ್ಟು ಈಗ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಒಂದು ಫೇಸ್ ಇರುತ್ತೆ, ಸೆಕೆಂಡ್ ಫೇಸ್ ಇರುತ್ತೆ. ಈ ಫೇಸ್ ಮುಗಿದಾದ್ಮೇಲೆ ಈ ಫೇಸ್ಗೆ ಹೋಗ್ತಿರೋ ಯಾಕೆ ಟು ಕಂಪ್ಲೀಟ್ ಎಂಟೈರ್ ಪ್ರಾಸೆಸ್. ಸೊ ನಿಮ್ಮ ಗೋಲ್ ಏನಾಗಿರುತ್ತಪ್ಪ ಅಂದರೆ ನಿಮ್ಮ ಇಂಟೆನ್ಷನ್ ಏನಾಗಿರುತ್ತಪ್ಪ ಅಂದರೆ ಟು ರೀಚ್ ಯುವರ್ ಅಲ್ಟಿಮೇಟ್ ಗೋಲ್, ಅಫ್ಕೋರ್ಸ್. ಸೊ ಆ ಒಂದು ಪರ್ಪಸನ್ನು ಸರ್ವ್ ಮಾಡಲಿಕ್ಕೆ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್ ಯು ಆರ್ ಗೋಯಿಂಗ್ ಟು ನ್ಯಾವಿಗೇಟ್, ಆಯಿತಾ. ನೆಕ್ಸ್ಟ್, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಫಂಕ್ಷನ್ಸ್ ಆಫ್ ದ ಮೆನ್ಯೂ. ದ ಸೆಕೆಂಡ್ ಒನ್ ಇಸ್ ಸ್ಟ್ರಕ್ಚರ್ ಆಫ್ ದ ಮೆನ್ಯೂಸ್ ಆ್ಯಂಡ್ ಇಲಿಸ್ಟ್ರೇಟ್. ಸೊ ದೇರ್ ಆರ್ ಆ್ಯಕ್ಚುಲಿ ಫ್ಯೂ ಸ್ಟ್ರಕ್ಚರ್ಸ್, namely SSHCE. What is this SSHCE? The credits goes to my dear friend Afnan. Why? Because ಅವರೇ ಹೇಳ್ಕೊಟ್ಟಿದ್ದು ನನಗೆ ಇದನ್ನು, ಆ್ಯಂಡ್ ವಿಡಿಯೋಸಲ್ಲಿ ಆ್ಯಕ್ಚುಲಿ ಮೆನ್ಷನ್ ಇದ್ದಾನೆ. ದಿಸ್ ಇಸ್ ನಥಿಂಗ್ ಬಟ್ ಸಿಂಗಲ್ ಮೆನು, ಸೀಕ್ವೆನ್ಷಿಯಲ್ ಮೆನು, ಆ್ಯಂಡ್ ದೆನ್ ಐ ಫರ್ಗಾಟ್. ಸಿಂಗಲ್ ಮೆನು, ಸೀಕ್ವೆನ್ಷಿಯಲ್ ಮೆನು, ಆ್ಯಂಡ್ ದೆನ್ ಓಕೆ, ಸೈಮಲ್ಟೇನಿಯಸ್ ಮೆನು. ಸಿಂಗಲ್ ಮೆನು, sequential menu, sequential linear menu, and then simultaneous menu. Single menu, sequential linear menu, and then simultaneous menu. Hierarchical menu, connected menu, and then last one is start ಆಗುತ್ತೆ, which is something like event tracking menu. ಸೊ ಇದನ್ನೆಲ್ಲ ನೀವು ಚಾಯ್ಸ್ ಡಿಸ್ಕ್ರಿಪ್ಷನ್ ಓದ್ಬೇಡಿ, ನಿಮ್ಗೆ ಏನೇನು ಬರುತ್ತೆ ಇದನ್ನೆಲ್ಲ ಬರ್ಕೊಂಡು ಹೋಗಿ. ಬಟ್ ಬೇಸಿಕಲಿ ವಿ ಹ್ಯಾವ್ ಟು ರೈಟ್ ಸಮಥಿಂಗ್, ರೈಟ್? ಸೊ ದಟ್ ಇಸ್ ವೈ ವಿ ಆರ್ ಥಿಂಕಿಂಗ್ ಅಬೌಟ್ ದಿಸ್ ಸಿಂಗಲ್ ಮೆನು ಇಸ್ ದ್ಯಾಟ್ ಒಂದೇ ಒಂದು ಮೆನು ಇರುತ್ತೆ ನಿಮಗೆ ಬೇಸಿಕಲಿ. ಸೊ ಒಂದು ಸ್ಕ್ರೀನ್ ಒಂದು ವಿಂಡೋ ಇರುತ್ತೆ ನಿಮ್ಮ ಪ್ರೆಸೆಂಟ್ ಆಗಿರುತ್ತೆ. ಆ್ಯಂಡ್ ಸಿಂಗಲ್ ಮೆನುಲಿ ಏನಪ್ಪ ಅಂತಂದರೆ ನೋಡಿ, ಇದು ಇಟ್ರೇಟಿವ್ ಆಗಿರೋದಿಲ್ಲ, ಅಲ್ಲ ಇಟ್ರೇಟಿವ್ ಆಗಿರುತ್ತೆ. ಯಾಕೆ ಅಂತಂದರೆ ಈಗ ನೋಡಿ, ಸಿಂಗಲ್ ಮೆನು ಇದೆ ಆಯಿತಾ, ನೀವು ಎನ್ ನಂಬರ್ ಆಫ್ ಡೇಟಾನ ಎಂಟರ್ ಮಾಡಬೇಕು ಅಂತಂದರೆ ಯು ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಫ್ಯೂ ಆಪ್ಷನ್ಸ್ ಆ್ಯಂಡ್ ಯು ಹ್ಯಾವ್ ಟು ಇಟರೇಟಿವ್ಲಿ ಎಂಟರ್ ದ ಡೇಟಾ. ಅಫ್ಕೋರ್ಸ್ ನೀವೇನೋ ಮಿಸ್ಟೇಕ್ ಮಾಡಿಬಿಟ್ರಿ ಅಂತಂದರೆ ಅಫ್ಕೋರ್ಸ್ ನಿಮ್ಗೆ ಅದು ಓಪನ್ ಆಗ್ತಾನೆ ಇರುತ್ತೆ. ಸೊ ಇಟ್ ಈಸ್ ಇಟರೇಟಿವ್ ಅಂತ ಬರೀತೀರಾ. ದೆನ್ ಮೆನ್ಯೂ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದ ಯೂಸರ್ ವಿತ್ ದ ಮೆಸೇಜ್ ರಿಕ್ವೆಸ್ಟಿಂಗ್ ರೀಎಂಟ್ರಿ. ಅಕಸ್ಮಾತ್ ಇವತ್ತು ತಪ್ಪು ಮಾಡಿರಿ ಅಂತಂದರೆ ವ್ಯಾಲಿಡಿಟಿ ಅಥವಾ ರೀಎಂಟ್ರಿಗೆ ನಿಮಗೆ ಕೇಳ್ತಾನೆ ಇರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಸಿಂಗಲ್ ಮೆನು. ಆಗ್ರೆ ಈ ಥರ ಇರುತ್ತೆ, ಸಿಂಪಲ್ ಆಗಿರುತ್ತೆ, ಚಾಯ್ಸ್ಗಳಿರ್ತವೆ ಅಷ್ಟೇ. ಸೀಕ್ವೆನ್ಷಿಯಲ್ ಮೆನು ಇರುತ್ತೆ ಅಂತಂದರೆ ಅದೇ ಸಿಂಗಲ್ ಮೆನ್ಯೂಗಳನ್ನ ಒಂದು ಪ್ಯಾರಲ್ ಪೋಸ್ಚರಲ್ಲಿ ಸೈಮಲ್ಟೇನಿಯಸ್ ಸೀಕ್ವೆನ್ಷಿಯಲ್ ಆಗಿ ಇಟ್ಕೊಂಡು ಹೋಗೋದಾಯ್ತಾ. ದಟ್ ಇಸ್ ನಥಿಂಗ್ ಬಟ್ ಸೀಕ್ವೆನ್ಷಿಯಲ್ ಮೆನು. ಈ ಸೀಕ್ವೆನ್ಷಿಯಲ್ ಲೀನಿಯರ್ ಮೆನು ಏನಾಗಿರುತ್ತಪ್ಪ ಅಂದರೆ ಪ್ರೆಸೆಂಟ್ ಆನ್ ಅ ಸೀರೀಸ್ ಆಫ್ ಸ್ಕ್ರೀನ್ಸ್ ಪ್ರೊಸೆಸಿಂಗ್ ಓನ್ಲಿ ಒನ್ ಪಾತ್. ಎಲ್ಲ ಒಂದು ಪಾತ್ಗೆ ಕನೆಕ್ಟ್ ಆಗಿರುತ್ತೆ ಆಯಿತಾ, ಬಟ್ ಪ್ರೊಸೆಸಿಂಗ್ ಸೀರೀಸ್ ಆಫ್ ಮೆನ್ಯೂಸ್. ನೆಕ್ಸ್ಟು ದ ಮೆನ್ಯೂ ಸ್ಕ್ರೀನ್ಸ್ ಆರ್ ಪ್ರೆಸೆಂಟೆಡ್ ಇನ್ ಅ ಪ್ರೀಸೆಟ್ ಆರ್ಡರ್. ಸೊ ಬೇಸಿಕಲಿ ಈ ಮೆನು ಸ್ಕ್ರೀನ್ಸ್ ಏನಾಗಿರುತ್ತೆ, ಇದನ್ನು ನೀವು ಪ್ರೀಸೆಟ್ ಆರ್ಡರಲ್ಲಿ ಮತ್ತು ಜನರಲಿ ಆ್ಯಂಡ್ ದ ಆಬ್ಜೆಕ್ಟಿವ್ ಫಾರ್ ಸ್ಪೆಸಿಫೈಯಿಂಗ್ ಪ್ಯಾರಾಮೀಟರ್ಸ್ ಆರ್ ಫಾರ್ ಎಂಟರಿಂಗ್ ದ ಡೇಟಾ. ಅಫ್ಕೋರ್ಸ್ ನೀವು ಏನಾಗಿರುತ್ತಪ್ಪ ಅಂತಂದರೆ ಈ ಸೀಕ್ವೆನ್ಷಿಯಲ್ ಮೆನು ಹೆಂಗಿರುತ್ತಪ್ಪ ಅಂತಂದರೆ ನೋಡಿ, ಒಂದು ಆಪ್ಷನ್ ಇರುತ್ತೆ ಆಯಿತಾ, ಈ ಆಪ್ಷನ್ಗೆ ನೀವು ಸಾಕಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ. ನೀವು ಇನ್ಸ್ಟೆಡ್ ಆಫ್ ಓಪನಿಂಗ್ ಅಗೇನ್ ಆ್ಯಂಡ್ ಅಗೇನ್ ದ ಸಿಂಗಲ್ ಮೆನ್ಯೂ ಯುಲ್ ಬಿ ಹ್ಯಾವಿಂಗ್ ಸೀಕ್ವೆನ್ಷಿಯಲ್ ಮೆನ್ಯೂಸ್. ಸೊ ಇಲ್ಲೇ ಸೆಲೆಕ್ಟ್ ಮಾಡ್ತೀರಾ, ಅಫ್ಕೋರ್ಸ್ ಅದರಿಂದ ಏನೋ ಸೆಲೆಕ್ಟ್ ಮಾಡ್ತೀರಾ, ಅದರಿಂದ ಏನೋ ಸೆಲೆಕ್ಟ್ ಮಾಡ್ತೀರಾ, ಇದ್ರೆ ಸೀಕ್ವೆನ್ಷಿಯಲ್ ಮೆನ್ಯೂಸ್ ಇದ್ರೆ. ಸೊ ಇಟ್ ವಿಲ್ ಬಿ ಲೈಕ್ ದಿಸ್ ಆಯಿತಾ. ಸೊ ಈಸಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೀಕ್ವೆನ್ಷಿಯಲ್ ಮೆನು ತಲೆಗೆ ಜ್ಞಾಪಕ ಕಟ್ಕೊಡಿ, ಬಿಕಾಸ್ ಯು ವಿಲ್ ಬಿ ಹ್ಯಾವಿಂಗ್ ಮೆನಿ ಆಸ್ಪೆಕ್ಟ್ಸ್ ಲೈಕ್ ದಿಸ್. ಇದು ನಾನು ಒಂದು ಕೋರ್ಸ್ ಮಾಡಿದ್ದೆ ಆಯಿತಾ,
ಆ ಕೋರ್ಸಲ್ಲಿ ಬೇಸಿಕಲಿ ನಾನು ಇದನ್ನು ನೋಡಿದೆ, ಈ ಸೀಕ್ವೆನ್ಷಿಯಲ್ ಮೆನ್ಯೂನ ಇಂಪ್ಲಿಮೆಂಟ್ ಮಾಡಿದೆ. ಇದನ್ನು ಬೇಸಿಕಲಿ ಅದು ಬಿಟ್ಟರೆ ನಾನು ಯೂಶ್ವಲ್ ಆಗಿ ಎಲ್ಲೂ ನೋಡ್ತಾ ಇಲ್ಲ, ನೋಡಿರಲಿಲ್ಲ. ಇದನ್ನೇ ಕೆಲವೊಂದಿಷ್ಟು ವೆಬ್ಸೈಟ್ಗಳು ನೋಡ್ಬೋದಾಗಿರುತ್ತೆ ನೀವು ಸೀಕ್ವೆನ್ಷಿಯಲ್ ಮೆನ್ಯೂಗಳು, ಆಯಿತಾ. ಸೊ ದಿಸ್ ಇಸ್ ಅನದರ್ ಟೈಪ್ ಆಫ್ ಮೆನ್ಯೂ ವಿಚ್ ಇಸ್ ಕಾಲ್ಡ್ ಅ ಸೀಕ್ವೆನ್ಷಿಯಲ್ ಲೀನಿಯರ್ ಮೆನ್ಯೂ. ಆ್ಯಂಡ್ ಇದರಲ್ಲಿ ಸೀಕ್ವೆನ್ಷಿಯಲ್ ಪಾತ್ ಮೆನ್ಯೂಸ್ ಹ್ಯಾವ್ ಸೆವೆರಲ್ ಶಾರ್ಟ್ಕಮ್ಸ್. ಏನೇನಪ್ಪ ಅಂತಂದರೆ ಅ ಲಾಂಗ್ ಸೀಕ್ವೆನ್ಷಿಯಲ್ ಮೆನ್ಯೂ ಮೇ ಬಿಕಮ್ TDS ಆಸ್ ಮೆನ್ಯೂಸ್ ಆಫ್ಟರ್ ಮೆನ್ಯೂಸ್ ಇಸ್ ಪ್ರೆಸೆಂಟ್. ಅಫ್ಕೋರ್ಸ್ ನೋಡಿ, ಮೆನ್ಯೂಸ್ ಆಫ್ಟರ್ ಮೆನ್ಯೂಸ್ ಇರೋದ್ರಿಂದ ತುಂಬ ದೊಡ್ಡದಿರೋದು TDS ಆಗಬಹುದಾಗಿರುತ್ತೆ, ಆಯಿತಾ. ನೆಕ್ಸ್ಟು ಸೈಮಲ್ಟೇನಿಯಸ್ ಮೆನು. ಸೈಮಲ್ಟೇನಿಯಸ್ ನೋಡಿ, ನಾವು ಇದೇನು ಮಾಡ್ತಿದ್ದೋ ಒಂದಾದ್ಮೇಲೆ ಒಂದು ಮೆನ್ಯೂನ ತಗೋತಿದ್ದೋ ಇಲ್ಲಿ ಸೀಕ್ವೆನ್ಷಿಯಲ್ ಲೀನಿಯರ್ ಮೆನ್ಯೂಸಲ್ಲಿ. ಆದರೆ ಇದೇನು ಮಾಡ್ತೀವಪ್ಪ ಅಂತಂದರೆ ವಿಲ್ ಬಿ ಹ್ಯಾವಿಂಗ್ ಅ ಕ್ವೆಶನ್ ಆ್ಯಂಡ್ ವಿಲ್ ಬಿ ಹ್ಯಾವಿಂಗ್ ಆಲ್ ದ ಮೆನ್ಯೂಸ್ ವಿಚ್ ಆರ್ ಪ್ರೆಸೆಂಟ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಅಥವಾ ಸೇಮ್ ಆನ್ ದ ಸೇಮ್ ಸ್ಕ್ರೀನ್. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಎಲ್ಲನೂ ಸಹ ಇರೋದ್ರಿಂದ ಇದು ನಿಮಗೆ ಸ್ಕ್ರಾಲಬಲ್ ಆಗ್ಬೋದಾಗಿರುತ್ತೆ. ಅಂದರೆ ಇಡೀ ಈ ಎಲ್ಲನೂ ಒಂದೇ ಡಿಸ್ಪ್ಲೇ ಫಿಟ್ ಆಗದೆ ಇರೋ ಕಾರಣ, ಆಗದೆ ಇದ್ದರೆ ನೀವೇನು ಮಾಡ್ತೀರಾ, ಸ್ಕ್ರಾಲಬಲ್ ಆಗಿರುತ್ತೆ ಇದು. ಅದೇ ಸ್ಕ್ರಾಲ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ, ಲೈಕ್ ದಿಸ್ ಸ್ಕ್ರಾಲಿಂಗ್ ದ ಪೇಜಸ್. Problems with simultaneous menus are for large collection of menus, alternative screens clusters can easily occur, and screen paging or scrolling may still be necessary to weave all the content or all the choices. Of course, ನಾನು ಆಗಲೇ ಹೇಳಿದೆ, number of choice menus are if they are increased, then we'll have to scroll the pages or paging might be required at this point of time. Next, presenting menu. Okay. Next, presenting many menus, dependencies and relationships on a screen, especially if poorly indicated, can also be very confusing. Of course, ನಮ್ಮ ನೋಡಿ ಈಗ ಎಲ್ಲ ಮೆನ್ಯೂನು ನಿಮಗೆ ಒಂದೇ ಇದರ ಕೊಟ್ಟಿದ್ರೆ ಡಿಪೆಂಡೆನ್ಸೀಸನ್ನ, ರಿಲೇಷನ್ಶಿಪ್ ಅದ್ರ ಮಧ್ಯೆ ಇಲ್ಲದೆ ಯಾವುದೇ ಸ್ಕ್ರೀನ್, ಎಸ್ಪೆಷಲಿ ಇಫ್ ಪೂರ್ಲಿ ಇಂಡಿಕೇಟೆಡ್, ಅದೆಲ್ಲ ನೀವು ಕಡಿಮೆ ಇಂಡಿಕೇಟ್ ಮಾಡಿದರೆ ನಿಮಗೆ ತುಂಬ ಕನ್ಫ್ಯೂಸಿಂಗ್ ಆಗಿಬಿಡುತ್ತೆ, ಆಯಿತಾ. ಆವಾಗ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ಡಿಸಿಷನ್ ಮೇಕಿಂಗ್ ಏನಪ್ಪ ಅಂತಂದರೆ ನೋಡಿ, ಈಗ ನಿಮ್ಮ ಹತ್ರ 4 ಆಪ್ಷನ್ ಇರುತ್ತೆ, ಆಯಿತಾ. 4 ಆಪ್ಷನ್ ಹೆಂಗಿರುತ್ತಪ್ಪ ಅಂತಂದರೆ ಯು ಹ್ಯಾವ್ ಟು ಚೂಸ್ ಎನಿ ಒನ್ ಸ್ವೀಟ್ ಔಟ್ ಆಫ್ ಗುಲಾಬ್ ಜಾಮೂನ್ ಆಗಿರ್ಬೋದು, ಏನೋ ರಸಗುಲ್ಲ ಆಗಿರ್ಬೋದು, ಚಂಪಕಲಿ ಆಗಿರ್ಬೋದು, ಅಥವಾ ಸ್ಯಾಂಡ್ವಿಚ್ ಆಗಿರ್ಬೋದು, ಆಯಿತಾ. ಸೊ ಇದರಲ್ಲಿ ನಿಮಗೆ ಎಲ್ಲ ಸ್ವೀಟ್ ಇಷ್ಟ ಆಗಿರುತ್ತೆ. ಆದರೆ ಸಡನ್ನಾಗಿ ನಿಮ್ಮ ಮುಂದೆ ಹಿಂಗೆ ಪೋರ್ಟ್ರೇ ಮಾಡಿಬಿಟ್ರೆ ಅಥವಾ ಡಿಸ್ಪ್ಲೇ ಮಾಡಿಬಿಟ್ರೆ ವಿಲ್ ಬಿ ಕನ್ಫ್ಯೂಸ್ಡ್, ಆಯಿತಾ. ಸೊ ಯಾವುದನ್ನು ಚೂಸ್ ಮಾಡಲಿ ಅಂತ ಅಂದ್ಬಿಟ್ಟು ಈ ಥರ ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ಅದು ನಿಮ್ಮ ಟೈಮನ್ನು ಸ್ವಲ್ಪ ತಿನ್ಕೊಂಡ್ಬಿಡುತ್ತೆ. ಸೊ ಅದು ಆ ಒಂದು ಪರ್ಪಸ್ಗೋಸ್ಕರ ಈ ಒಂದು ಮೆನ್ಯೂಸ್ಗಳು ಏನೋ ಅಷ್ಟೊಂದು ಸೂಟಬಲ್ ಆಗಿರೋದಿಲ್ಲ. ನೆಕ್ಸ್ಟ್, ಹೈರಾರ್ಕಿಕಲ್ ಮೆನ್ಯೂಸ್. ಹೈರಾರ್ಕಿಕಲ್ ಮೆನ್ಯೂಸ್ ಏನಪ್ಪ ಅಂತಂದರೆ ಮೆನ್ಯೂ ಇರುತ್ತೆ, ಮೆನ್ಯೂ ಕೆಳಗಡೆ ಸಬ್ ಮೆನ್ಯೂ ಇರುತ್ತೆ, ಸಬ್ ಮೆನ್ಯೂ ಕೆಳಗಡೆ ಸೂಪರ್ ಸಬ್ ಮೆನ್ಯೂ ಇರುತ್ತೆ, ಈ ರೀತಿ ಡಿವೈಡ್ ಆಗ್ತಾ ಹೋಗ್ತಿರುತ್ತೆ. ಸೊ ಇದೇನಪ್ಪ ರಿಸಲ್ಟಿಂಗ್ ಇನ್ ಇನ್ಕ್ರೀಸಿಂಗ್ ದ ರಿಫೈನ್ಮೆಂಟ್ ಆಫ್ ದ ಚಾಯ್ಸಸ್ ಆಸ್ ಮೆನ್ಯೂಸ್ ಸ್ಟೆಪ್ ಇನ್ ಥ್ರೂ. ಫಾರ್ ಎಕ್ಸಾಂಪಲ್ ನಿಮ್ಗೆ ಬರೋದಾರೆ ಆಪ್ಷನ್ಸ್ ಅಂಡ್ ಸಬ್ ಆಪ್ಷನ್ಸು, ಮತ್ತು ಕ್ಯಾಟಗರೀಸ್ ಅಂಡ್ ಸಬ್ ಕ್ಯಾಟಗರೀಸು, ಪೇಜಸ್ ಟು ಸೆಲೆಕ್ಷನ್ ಟು ಸಬ್ ಸೆಲೆಕ್ಷನ್ಸು ಆ್ಯಂಡ್ ಸೋ ಆನ್, ಈ ಥರ, ಆಯಿತಾ. ಲೆವೆಲ್ಸ್ಗಳಿರ್ತವೆ ನಿಮಗೆ, ಲೆವೆಲ್ 0, ಲೆವೆಲ್ 1 ಅಂತ ಅಂದ್ಬಿಟ್ಟು, ಬಿಕಾಸ್ ಇದು ನಿಮಗೆ ಟ್ರ್ಯಾಕ್ ಮಾಡ್ತೀವಿ. ಈಗ ನೋಡಿ, ಈಗ ಒಂದು ಮೆನ್ಯೂ ಇರುತ್ತೆ, ಆಯಿತಾ. ಈ ಒಂದು ಮೆನ್ಯೂ ನಿಮ್ಗೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಮೆನ್ಯೂಗೆ ರಿಡೈರೆಕ್ಟ್ ಮಾಡುತ್ತೆ, ಬಿಕಾಸ್ ಮೆನ್ಯೂಸ್ ಅಂಡರ್ ಸಬ್ ಮೆನ್ಯೂಸ್, ಅಥವಾ ನೋಡಿ ಇಲ್ಲ ಇದೆ ನೋಡಿ ಆಪ್ಷನ್ಸ್ ಅಂಡರ್ ಸಬ್ ಆಪ್ಷನ್ಸ್, ಈ ಥರ ಅದು ನೆಕ್ಸ್ಟ್ ಟ್ರ್ಯಾಕ್ ಮಾಡ್ತಾನೆ ಇರುತ್ತೆ. ಸೊ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಕ್ಯಾನ್ ಬಿ ಬೆಸ್ಟ್ ರೆಪ್ರೆಸೆಂಟೆಡ್ ಆಸ್ ಇನ್ವರ್ಸ್ ಟ್ರೀ. ಅಫ್ಕೋರ್ಸ್ ಇನ್ವರ್ಸ್ ಟ್ರೀ ನಿಮ್ಗೆ ಒಂದಿರುತ್ತೆ, ಆ ಒಂದು ಕೆಳಗಡೆ ನಿಮಗೆ ಅದ್ರ ಸಂಬಂಧಪಟ್ಟಿದ್ದೆಲ್ಲ ಇರುತ್ತೆ ಮೆನ್ಯೂಸು. ಈ ರೀತಿ ಇನ್ವರ್ಸ್ ಟ್ರೀ ಆಗಿ ರೆಪ್ರೆಸೆಂಟ್ ಮಾಡ್ತೀರಾ, ಲೀಡಿಂಗ್ ಟು ಮೋರ್ ಆ್ಯಂಡ್ ಮೋರ್ ಬ್ರಾಂಚಸ್ ಆ್ಯಸ್ ಒನ್ ಮೂವ್ಸ್ ಡೌನ್ವರ್ಡ್ಸ್ ಥ್ರೂ ಇಟ್. ಒಂದು ಕೆಳಗಡೆ ಮೂವ್ ಆಗ್ತು ಅಂತಂದರೆ ಅಫ್ಕೋರ್ಸ್ ಅಲ್ಲಿ ಬ್ರಾಂಚಸ್ ಮೇಲೆ ಬ್ರಾಂಚಸ್ಸು ಡಿರೈವ್ ಆಗ್ತಾನೆ ಇರ್ತವೆ. ಆ್ಯಂಡ್ ಕಾಮನ್ ಎಕ್ಸಾಂಪಲ್ಸ್ ಆಫ್ ಹೈರಾರ್ಕಿಕಲ್ ಡಿಸೈನ್ ಟುಡೇ ಆರ್ ಫೌಂಡ್ ಇನ್ ಮೆನ್ಯೂ ಬಾರ್ಸ್ ವಿತ್ ದೇರ್ ಅಸೋಸಿಯೇಷನ್ ಪುಲ್ ಡೌನ್ ಮೆನ್ಯೂಸ್. ಈಗ ನೋಡಿ, ಮೆನ್ಯೂ ಬಾರ್ಸ್ ಇರುತ್ತಲ್ವ, ಮೆನ್ಯೂ ಬಾರ್ಸಲ್ಲಿ ಹೆಂಗಿರುತ್ತಪ್ಪ ಅಂದರೆ ನಿಮ್ಗೆ ಆಪ್ಷನ್ ಇರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ನಮಗೆ ವಿಲ್ ಬಿ ಗೆಟಿಂಗ್ ಎ ಪುಲ್ ಡೌನ್ ಮೆನ್ಯೂ ವೆರ್ ಇನ್ ವಿಚ್ ವಿ ಕ್ಯಾನ್ ಸಿ ಆಪ್ಷನ್ಸ್. ಸೊ ಇಟ್ ಈಸ್ ಆಲ್ಸೋ ಹೈರಾರ್ಕಿಕಲ್ ಮೆನ್ಯೂ, ಆಯಿತಾ. ನೆಕ್ಸ್ಟು, ಸೊ ಡಿಸ್ಅಡ್ವಾಂಟೇಜ್ ಆಫ್ ಹೈರಾರ್ಕಿಕಲ್ ಸ್ಕೀಮಾ ಏನಪ್ಪ ಅಂತಂದರೆ ಡಿಫೈನ್ಡ್ ಬ್ರಾಂಚಸ್ ಆರ್ಡರ್ ಮೇ ನಾಟ್ ಫಿಟ್ ದ ಯೂಸರ್ಸ್ ಕಾನ್ಸೆಪ್ಷನ್ ಆಫ್ ದ ಟಾಸ್ಕ್ ಫ್ಲೋ. ಈಗ ನೋಡಿ, ಯೂಸರ್ಗಳು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಇದನ್ನು, ಅವ್ರ ಟಾಸ್ಕ್ ಫ್ಲೋ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಯೂಸರ್ ಟಾಸ್ಕ್ ಫ್ಲೋಗೆ ನೀವು ಕ್ರಿಯೇಟ್ ಮಾಡಿರೋ ಈ ಚಾಯ್ಸ್ ಅಥವಾ ಈ ಒಂದು ಹೈರಾರ್ಕಿಕಲ್ ಮೆನ್ಯೂ ಅವ್ರಿಗೆ ಅಡ್ಜಸ್ಟ್ ಆಗದೇ ಇರಬಹುದು. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಡಿಸ್ಅಡ್ವಾಂಟೇಜಸ್ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಹೈರಾರ್ಕಿಕಲ್ ಮೆನ್ಯೂಸ್. ಆ್ಯಂಡ್ ಅನದರ್ ಒನ್ ಇಸ್ ಇಫ್ ಯೂಸರ್ಸ್ ಆರ್ ನಾಟ್ ಫೆಮಿಲಿಯರ್ ವಿತ್ ದ ಹೈರಾರ್ಕಿಕಲ್ ಮೆನ್ಯೂ ಆರ್ ಅನೇಬಲ್ ಟು ಪ್ರಿಡಿಕ್ಟ್ ವಾಟ್ ಸಬ್ ಆಪ್ಷನ್ಸ್ ಲೈ ಬಿಲೋ. ಅಫ್ಕೋರ್ಸ್ ಇದು ಆಗ್ಬೋದು. ನೋಡಿ, ಈಗ ನಮಗೆ ಗೊತ್ತಿರೋದಿಲ್ಲ ಅಂತ ಅನ್ಕೊಳ್ಳಿ, ದಡ್ಡನ ಮಕ್ಕಳು ಅಂತ ಅನ್ಕೊಳ್ಳಿ ನಾವು, ಆವಾಗ ವಿ ಡೋಂಟ್ ನೋ ವಾಟ್ ಮೈಟ್ ಹ್ಯಾಪನ್ ಅಂತ ಅಂದ್ಬಿಟ್ಟು ವಿ ಮೇ ಗೋ ರಾಂಗ್ ಸಮ್ವೇರ್. ಸೊ ಇದೊಂದು ಆಪ್ಷನ್ ಆಗಿರ್ಬೋದು. ಆ್ಯಂಡ್ ಪರ್ಟಿಕ್ಯುಲರ್ ಚಾಯ್ಸ್ ದೇ ಮೇ ಗೋ ಡೌನ್ ಆ್ಯಂಡ್ ರಾಂಗ್ ಪಾರ್ಟ್ಸ್ ಆ್ಯಂಡ್ ಫೈಂಡ್ ಇಟ್ ನೆಸಸರಿ ಟು ಗೋ ಬ್ಯಾಕ್ ಆ್ಯಂಡ್ ಅಪ್ ದ ಟ್ರೀ ಟು ಚೇಂಜ್ ದ ಚಾಯ್ಸಸ್ ಆ್ಯಂಡ್ ಪರ್ಹ್ಯಾಪ್ಸ್ ಈವನ್ ರಿಟರ್ನ್ ಟು ದ ಟಾಪ್ ಲೆವೆಲ್ ಮೆನ್ಯೂಸ್. ಅಫ್ಕೋರ್ಸ್ ಇದಾಗಿರುತ್ತೆ.
ನೆಕ್ಸ್ಟ್ ಮೆನ್ಯೂ ಕನೆಕ್ಟೆಡ್ ಮೆನ್ಯೂ ಬರ್ತಾರೆ. ಸಿ ಕನೆಕ್ಟೆಡ್ ಮೆನ್ಯೂ ಇಸ್ ಮೋರ್ ಓವರ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಲೈಕ್ ಇದ್ರಲ್ಲಿ ಏನಪ್ಪ ಅಂತಂದರೆ ಎಲ್ಲ ಮೆನ್ಯೂಗಳು ಸಮ್ ವಾಟರ್ಸ್ ಆಲ್ ದ ಮೆನ್ಯೂಸ್ ಕನೆಕ್ಟ್ ಆಗಿರುತ್ತೆ ಇನ್ ದ ನೆಟ್ವರ್ಕ್ ಆಯಿತು, ಎಲ್ಲ ಕನೆಕ್ಟ್ ಆಗಿರುತ್ತೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಹೈರಾರ್ಕಿಕಲ್ ಮೆನ್ಯೂ. ಹೈರಾರ್ಕಿಕಲ್ ಮೆನ್ಯೂಗೆ ರಿಸ್ಟ್ರಿಕ್ಟ್ ಆಗಿರೋದಿಲ್ಲ, ಪ್ರತಿಯೊಂದು ನೋಡು ಸಹ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಪ್ರತಿಯೊಂದು ನೋಡು ಸಹ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಪ್ಯಾರಾಮೀಟರ್ಸ್ ಬಿಟ್ವೀನ್ ಮೋಸ್ಟ್ ಅಥವಾ ಆಲ್ ನೆಟ್ವರ್ಕು ಇದು ಶೇರ್ ಮಾಡ್ಕೊತಿರುತ್ತೆ ಪ್ಯಾರಾಮೀಟರ್ಸ್ಗಳು, ಆಯಿತಾ. ಆ್ಯಂಡ್ ಪರ್ಮಿಟೆಡ್ ಬಿಟ್ವೀನ್ ಆಲ್ ದ ಮೋಸ್ಟ್ ಆಲ್ ಇನ್ ದ ನೆಟ್ವರ್ಕ್. ಏನಪ್ಪ ಅಂತಂದರೆ ಕನೆಕ್ಟೆಡ್ ಮೆನ್ಯೂಸ್ ಆರ್ ನೆಟ್ವರ್ಕ್ಸ್ ಆಫ್ ಮೆನ್ಯೂಸ್ ಆಲ್ ಇಂಟರ್ಕನೆಕ್ಟೆಡ್ ಆರ್ ಇನ್ ಸಮ್ ಮ್ಯಾನರ್. ಎಲ್ಲರೂ ಇಂಟರ್ಕನೆಕ್ಟ್ ಆಗಿರ್ತವೆ ಇನ್ ಸಮ್ ಮ್ಯಾನರ್. ಆ್ಯಂಡ್ ಮೂವ್ಮೆಂಟ್ ಥ್ರೂ ಅ ಸ್ಟ್ರಕ್ಚರ್ ಆಫ್ ಮೆನ್ಯೂಸ್ ಇಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಹೈರಾರ್ಕಿಕಲ್ ಟ್ರೀ. ಆಸ್ ಐ ಟೋಲ್ಡ್ ಯು, ಮೂಮೆಂಟ್ ಏನಿರುತ್ತೆ ನಾವು ಮಾಡಬೇಕಾಗಿರೋದು, ಈಗ ಒಂದು ಮೆನ್ಯೂದಿಂದ ಇನ್ನೊಂದು ಮೆನ್ಯೂಗೆ ಹೋಗೋದು, ಇಟ್ ಇಸ್ ನಾಟ್ ರೆಸ್ಟ್ರಿಕ್ಟ್ ಟು ಹೈರಾರ್ಕಿಕಲ್ ಮೆನ್ಯೂ ಬಿಕಾಸ್ ಅದ್ರಲ್ಲಿ ಸಬ್ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇದರಲ್ಲಿ ಪಕ್ಕದಲ್ಲಿರೋದು ಇಲ್ಲ ಆ ಕಡೆ ಇರೋದು ಎಲ್ಲನೂ ನೀವು ವ್ಯೂ ಮಾಡೋದಾಗಿರುತ್ತೆ. ಬಟ್ ಈಸ್ ಪರ್ಮಿಟೆಡ್ ಬಿಟ್ವೀನ್ ಮೋಸ್ಟ್ ಆರ್ ಆಲ್ ದ ಮೆನ್ಯೂಸ್ ಇನ್ ದ ನೆಟ್ವರ್ಕ್. ಸೊ ಅದರಲ್ಲಿ ಕೆಲವೊಂದಷ್ಟಕ್ಕೆ ರೆಸ್ಟ್ರಿಕ್ಟ್, ನೀವು ಏನು ಕ್ಲಿಕ್ ಮಾಡಿದ್ರೆ ಅದಕ್ಕಷ್ಟೇ ಹೋಗುತ್ತೆ. ಬಟ್ ಇದರಲ್ಲಿ ಎಲ್ಲದಕ್ಕೂ ನೀವು ಪರ್ಮಿಷನ್ ಇರುತ್ತೆ. ಯು ಕ್ಯಾನ್ ಗೋ ಥ್ರೂ ಎನಿಥಿಂಗ್, ಆಲ್ ದ ಆಪ್ಷನ್ಸ್ ವಿಚ್ ಆರ್ ಅವೈಲೇಬಲ್ ಆ್ಯಂಡ್ ಯು ಕ್ಯಾನ್ ಸೆಲೆಕ್ಟ್ ದ ಆಪ್ಷನ್ಸ್. ಆ್ಯಂಡ್ ಕನೆಕ್ಟೆಡ್ ಮೆನ್ಯೂ ಸಿಸ್ಟಮ್ ಮೇ ಬಿ ಸೈಕ್ಲಿಕ್. ನೋಡಿ ಸೈಕ್ಲಿಕಲ್ ಏನಪ್ಪ ಅಂತಂದರೆ ಸೈಕ್ಲಿಕಲ್ ಅರ್ಥ ಏನಪ್ಪ ಅಂತಂದರೆ ವಿತ್ ಮೂಮೆಂಟ್ ಪ್ಯಾರಾಮೀಟರ್ಸ್ ಇನ್ ಐದರ್ ಡೈರೆಕ್ಷನ್ ಬಿಟ್ವೀನ್ ಮೆನ್ಯೂಸ್. ನೀವು ವಿತ್ ಮೂಮೆಂಟ್ ಏನು ಮಾಡೋದು, ಪ್ಯಾರಾಮೀಟರ್ದು ಎಲ್ಲ ಡೈರೆಕ್ಷನ್ ನೀವು ಆ್ಯಕ್ಚುಲಿ ಪರ್ಮಿಟೆಡ್ ಇನ್ ಐದರ್ ಡೈರೆಕ್ಷನ್, ವಿತ್ ಮೂಮೆಂಟ್ ಪರ್ಮಿಟೆಡ್ ಇನ್ ಐದರ್ ಡೈರೆಕ್ಷನ್. ಸೊ ಎಲ್ಲ ಡೈರೆಕ್ಷನ್ಸ್ ನೀವು ಮೂವ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಅಸೈಕ್ಲಿಕ್ ಅಂದರೆ ನೀವು ಒಂದೇ ಒಂದು ಡೈರೆಕ್ಷನ್ ಮಾತ್ರ ಮೂವ್ ಆಗ್ಬೋದಾಗಿರುತ್ತೆ. ಇದು ಡಬಲ್ ಡೈರೆಕ್ಷನ್ ಮೂವ್ ಆಗಿಬಿಡುತ್ತೆ, ಪರ್ಮಿಟ್ ಕೊಡುತ್ತೆ ನಿಮಗೆ ಬೈ ಸೈಕ್ಲಿಂಗ್ ಮೆಥಡ್. ಆ್ಯಂಡ್ ಅಸೈಕ್ಲಿಂಗ್ ಮೆಥಡಲ್ಲಿ ಕೇವಲ ಒಂದೇ ಒಂದು ಡೈರೆಕ್ಷನ್ ಮೂವ್ ಆಗೋ ಸಹ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೀಸ್ ಮೆನ್ಯೂಸ್ also vary in connectivity, the extent to which menus are linked by ಮಲ್ಟಿಪಲ್ ಪಾತ್ಸ್. ಈಗ ಮಲ್ಟಿಪಲ್ ಪಾತ್ಸ್ ಜೊತೆ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಸೊ ಇದು ಕನೆಕ್ಟಿವಿಟಿಯಲ್ಲಿ ನಿಮಗೆ ಸ್ವಲ್ಪ ವೇರಿಯೇಷನ್ಸ್ ಕೊಡ್ಬೋದಾಗಿರುತ್ತೆ. ಆ್ಯಂಡ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ದ ಕನೆಕ್ಟೆಡ್ ಮೆನ್ಯೂ ನೆಟ್ವರ್ಕ್ ಈಸ್ ದಟ್ ಇಟ್ ಗಿವ್ಸ್ ದ ಯೂಸರ್ ಫುಲ್ ಕಂಟ್ರೋಲ್ ಓವರ್ ದ ನ್ಯಾವಿಗೇಷನ್ ಫ್ಲೋ. ಅಫ್ಕೋರ್ಸ್ ಇದು ನಿಮಗೆ ನ್ಯಾವಿಗೇಷನ್ ಫ್ಲೋಲಿ ಫುಲ್ ಕಂಟ್ರೋಲ್ ಕೊಡುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾಂಟೇಜಸ್ ದಟ್ ಯು ಕ್ಯಾನ್ ಸಿ ಇನ್ ದಿಸ್ ಮೆನ್ಯೂ. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಬರೋದಾದ್ರೆ ದ ಕಾಂಪ್ಲೆಕ್ಸಿಟಿ, ಬಿಕಾಸ್ ಕನೆಕ್ಟೆಡ್ ಆಗಿರುತ್ತಲ್ವ, ಇಂಟರ್ಕನೆಕ್ಟೆಡ್, ಇಟ್ ಈಸ್ ರಿಯಲಿ ಹಾರ್ಡ್ ಫಾರ್ ಅ ಡೆವಲಪರ್ ಟು ಮೇಂಟೈನ್ ಆಲ್ ದಿಸ್ ಥಿಂಗ್ಸ್. ಇಟ್ ಈಸ್ ನಾಟ್ ದಟ್ ಹಾರ್ಡ್, ಬಟ್ ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಕನೆಕ್ಟಿವಿಟಿ ಇಶ್ಯೂ ಆಗಿರುತ್ತೆ. ನೆಕ್ಸ್ಟು ಈವೆಂಟ್ ಟ್ರಾಫಿಕ್ ಮೆನ್ಯೂ ಏನಪ್ಪ ಅಂತಂದರೆ ನೀವು ಏನು ಫ್ರಂಟ್ ಎಂಡಲ್ಲಿ ಏನೇನು ಮಾಡ್ತೀರೋ ಅದನ್ನೆಲ್ಲ ಬ್ಯಾಕ್ ಎಂಡ್ ಇದು ಟ್ರ್ಯಾಕ್ ಮಾಡ್ತಿರೋದು. ದಟ್ ಇಸ್ ನಥಿಂಗ್ ಬಟ್ ದ ಈವೆಂಟ್ ಟ್ರ್ಯಾಪಿಂಗ್ ಮೆನ್ಯೂ. ನೆಕ್ಸ್ಟು ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಅ ಮೆನ್ಯೂ ಕಂಟೆಂಟ್. ಈಗ ನೋಡಿ ಮೆನ್ಯೂಲಿರ್ತಕ್ಕಂಥ ಕಂಟೆಂಟ್ ಎಲಿಮೆಂಟ್ಸ್ ಏನೇನಾಗಿರುತ್ತೆ, ಸಿಂಪಲ್. ಈಗ ನೋಡಿ ಮೆನ್ಯೂ ಇಟ್ಕೊಂಡ್ರೆ ನೀವು ಒಂದು ಮೆನ್ಯೂ ಇರುತ್ತೆ, ಮೆನ್ಯೂಲಿ ಏನಿರುತ್ತೆ, ಮೆನ್ಯೂ ಟೈಟಲ್ ಇರುತ್ತೆ, ಆಯಿತಾ. ಮೆನ್ಯೂ ಟೈಟಲ್ ಇರುತ್ತೆ, ಮೆನ್ಯೂ ಟೈಟಲ್ ಕೆಳಗಡೆ ಲೈಕ್ ಅದ್ರದ್ದು ಚಾಯ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಏನೇ ಚಾಯ್ಸ್ ಇರೋದು ಚಾಯ್ಸ್ದು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಚಾಯ್ಸ್ ಡಿಸ್ಕ್ರಿಪ್ಷನ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಅದಾದ್ಮೇಲೆ ಏನಿರುತ್ತಪ್ಪ ಅಂತಂದರೆ ನಿಮಗೆ ಅದರದ್ದು ಕಾಂಟೆಕ್ಸ್ಟ್ ಇರುತ್ತೆ, ಮೆನ್ಯೂದು ಕಾಂಟೆಕ್ಸ್ಟ್ ಇರುತ್ತೆ. ಆಮೇಲೆ ನೀವು ಇನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಏನೇನು ಆಗಬೇಕು ಅನ್ನೋದನ್ನು ಪ್ರಿಡಿಫೈನ್ ಮಾಡುತ್ತೆ. ದಟ್ ಇಸ್ ನಥಿಂಗ್ ಬಟ್ ದ ಕಂಪ್ಲೀಷನ್ ಇನ್ಸ್ಟ್ರಕ್ಷನ್. ಸೊ ದೇರ್ ಆರ್ 4 ಥಿಂಗ್ಸ್: ಮೆನ್ಯೂ ಕಾಂಟೆಕ್ಸ್ಟ್, ಮೆನ್ಯೂ ಟೈಟಲ್, ಮೆನ್ಯೂ choice description, and then menu completion instructions. Simple. There are 4 things. Of course there are 4 things. One is the menu title and context and choice description and then completion instruction. So menu context ಬರೋದಾದರೆ, ಸಿ ಕಾಂಟೆಕ್ಸ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಟೆಲಿಂಗ್ ಯು ವಾಟ್ ಈಸ್ ದೇರ್, ಆಯಿತಾ. ಅದನ್ನು ಡಿಸ್ಕ್ರೈಬ್ ಮಾಡ್ತಿದೆ ಕಾಂಟೆಕ್ಸ್ಟ್ ಅಂತಂದರೆ. ಇಟ್ ಇಸ್ ನಥಿಂಗ್ ಬಟ್ ಡಿಸ್ಕ್ರಿಪ್ಷನ್, ಡಿಸ್ಕ್ರೈಬಿಂಗ್ ಅ ಮೆನ್ಯೂ ಅಷ್ಟೇ. ಆ ಮೆನ್ಯೂ ಕಾಂಟೆಕ್ಸ್ಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಟು ಕೀಪ್ ದ ಯೂಸರ್ ಓರಿಯೆಂಟೆಡ್. ನೋಡಿ, ಈಗ ಯೂಸರ್ನ ಓರಿಯೆಂಟಾಗಿ ಇಟ್ಕೊಳ್ಳೋದಕ್ಕೆ ಇಟ್ ವಿಲ್ ಬಿ ಪ್ರೊವೈಡಿಂಗ್ ಇನ್ಫಾರ್ಮೇಷನ್. ದಟ್ ಇಸ್ ನಥಿಂಗ್ ಬಟ್ ದ ಮೆನ್ಯೂ ಕಾಂಟೆಕ್ಸ್ಟ್. ಅದ್ರ ಬಗ್ಗೆ ಏನು ಬೇಕು ನಿಮಗೆ ಎಲ್ಲ ಬರೀತಾ ಹೋಗಿ. ಮೆನ್ಯೂ ಕಾಂಟೆಕ್ಸ್ಟ್ ಬೇಸಿಕಲಿ ಫೀಡ್ಬ್ಯಾಕ್ ಇರುತ್ತೆ, ನೆಸಸರಿ ಆಗಿರುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ವರ್ಬಲ್ ಲಿಂಕೇಜ್ ಮತ್ತು ಸ್ಪೆಷಲ್ ಲಿಂಕೇಜ್ ಅಂತ ಮಾಡ್ತಾರೆ ನೀವು. ಲೈಕ್ ವರ್ಬಲ್ ಲಿಂಕೇಜಿಗೆ ಬರೋದಾದರೆ ಇಟ್ ಇನ್ವಾಲ್ವ್ಸ್ ಪ್ರೊವೈಡಿಂಗ್ ಆನ್ ಕರೆಂಟ್ ಮೆನ್ಯೂ ಸ್ಕ್ರೀನು, ನಿಮಗೆ ಕರೆಂಟ್ ಮೆನ್ಯೂ ಸ್ಕ್ರೀನಲ್ಲಿ, ಮತ್ತು ಲಿಸ್ಟ್ ಆಫ್ ಚಾಯ್ಸಸ್ ಯು ಹ್ಯಾವ್ ಸೆಲೆಕ್ಟೆಡ್ ಇನ್ ದ ಪ್ರಿವಿಯಸ್ ಇದರಲ್ಲಿ ಮೆನ್ಯೂಸನ್ನು ಪ್ರಿವಿಯಸ್ ಮೆನ್ಯೂಸಲ್ಲಿ ಏನು ಸೆಲೆಕ್ಟ್ ಮಾಡಿದರೆ ಅದೆಲ್ಲ ನಿಮ್ಗೆ ಏನೇನು ಕೊಡ್ಬೋದು, ಲೆಟ್ ಟು ದಿಸ್ ಪೊಸಿಷನ್, ಯಾವ ಪೊಸಿಷನ್ ನಿಮ್ಗೆ ಕೊಟ್ಟಿದೆ ಅದ್ರ ಬಗ್ಗೆ ಎಲ್ಲ ಕೊಡ್ತಾ ಹೋಗುತ್ತೆ. ಯಾವುದು ವರ್ಬಲ್ ಲಿಂಕೇಜು. ಅದೇ ಬಂತು ಅಂದರೆ ನಿಮಗೆ ಸ್ಪೆಷಲ್ ಲಿಂಕೇಜ್ ಬಂತು ಅಂದರೆ ಇಟ್ ಕ್ಯಾನ್ ಬಿ ಅಕಂಪ್ಲಿಷ್ಡ್ ಬೈ ಎ ಗ್ರಾಫಿಕಲ್ ಮೆಥಡ್ಸಲ್ಲಿ. ಗ್ರಾಫಿಕ್ ಮೆಥಡ್ಸಲ್ಲಿ ಹೆಂಗಪ್ಪ ಅಂತಂದರೆ ಈ ಸಕ್ಸೆಡಿಂಗ್ ಮೆನ್ಯೂ ಸ್ಕ್ರೀನ್ಸ್ ಕ್ಯಾನ್ ಬಿ ಡಿಸ್ಪ್ಲೇಡ್ ಓವರ್ಲೋಡಿಂಗ್ ದ ಪ್ರೀವಿಯಸ್ ಮೆನ್ಯೂ and previous menu screen. So a succession of choices can be seen in a single view. ಎಲ್ಲ ನೀವು ಒಂದೇ ಸಿಂಗಲ್ ವ್ಯೂ ನೋಡ್ಬೋದಾಗಿರುತ್ತೆ when it comes to ಸ್ಪೆಷಲ್ ಲಿಂಕೇಜಲ್ಲಿ. ಅದೇ when it comes to ವರ್ಬಲ್ ಲಿಂಕೇಜ್ ಆದರೆ ನಿಮಗೆ ಈ ಮೆನ್ಯೂ ಏನಿತ್ತು, ಈಗ ಪ್ರೆಸೆಂಟ್ ಇರೋ ಮೆನ್ಯೂ, ಮತ್ತು ಪ್ರೀವಿಯಸ್ಲಿ ನೀವು ಏನು ಯೂಸ್ ಮಾಡಿದ್ರಿ ಅದು ಮೆನ್ಯೂನ ಮೇಡ್ ಆನ್ ಪ್ರೀವಿಯಸ್ ಮೆನ್ಯೂಸ್, ಚೇಂಜಸ್ ಇನ್ ಚಾಯ್ಸಸ್ ಮೇಡ್ ಆನ್ ಪ್ರೀವಿಯಸ್ ಮೆನ್ಯೂ ದಟ್ ಹ್ಯಾವ್ ಲೆಡ್ ಟು ದಿಸ್ ಪೊಸಿಷನ್, ಈ ಪೊಸಿಷನ್ ಬಂದಿರ್ತಾರೆ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ದಟ್ ಇಸ್ ಅದು ಮೆನ್ಯೂ ಕಾಂಟೆಕ್ಸ್ಟ್. ಮೆನ್ಯೂ ಟೈಟಲ್ ಬರೋದ್ರೆ ಅಫ್ಕೋರ್ಸ್ ಟೈಟಲ್ ಅಂತಂದರೆ ವಿಚ್ ವಿಲ್ ಬಿ ಡಿಸ್ಕ್ರೈಬಿಂಗ್ ದ ಮೆನ್ಯೂ, ಆಯಿತಾ. ಮೆನ್ಯೂ ಟೈಟಲ್ ಪ್ರೊವೈಡ್ಸ್ ದ ಕಾಂಟೆಕ್ಸ್ಟ್ ಫಾರ್ ದ ಕರೆಂಟ್ ಸೆಟ್ ಆಫ್ ಚಾಯ್ಸಸ್.
ಈಗ ನೀವು ಮೆನು ಏನು ತೊಗೊಂಡಿರ್ತೀವಿ, ಟೈಟಲ್ ಏನು ತೊಗೊಂಡಿರುತ್ತೆ, ಇದು ನೀವು ಕರೆಂಟ್ ಚಾಯ್ಸ್ ಏನು ತೊಗೊಂಡಿರುತ್ತೆ ಅದಕ್ಕೆ ಕಾಂಟೆಕ್ಸ್ಟ್ ಕೊಡ್ತಾ ಹೋಗುತ್ತೆ ಬೇಸಿಕಲಿ, ಆಯಿತಾ. ಚಾಯ್ಸಸ್ ಆಯಿತಾ, ಪ್ರೊವೈಡ್ ಕರೆಕ್ಟ್ ಕಾಂಟೆಕ್ಸ್ಟ್ ಫಾರ್ ದ ಚಾಯ್ಸ್ ದಟ್ ವಿ ಹ್ಯಾವ್ ಕರೆಂಟ್ಲಿ ವಿ ಹ್ಯಾವ್ ವರ್ಕಿಂಗ್ ಆನ್. ನೆಕ್ಸ್ಟ್ ಏನಪ್ಪ ಅಂದರೆ ಟೈಟಲ್ ಮಸ್ಟ್ ರಿಫ್ಲೆಕ್ಟ್ ದ ಚಾಯ್ಸ್ ಸೆಲೆಕ್ಟೆಡ್ ಆನ್ ದ ಪ್ರೀವಿಯಸ್ಲಿ ಡಿಸ್ಪ್ಲೇ ಮೆನು. ಆಫ್ಕೋರ್ಸ್ ನೀವು ಮೆನು ಟೈಟಲ್ ಏನಿರ್ತದೆ ಅಂದರೆ ಮಸ್ಟ್ ಬಿ ರಿಫ್ಲೆಕ್ಟ್ ದ ಚಾಯ್ಸ್ ಸೆಲೆಕ್ಟೆಡ್ ಆನ್ ದ ಪ್ರೀವಿಯಸ್ ಡಿಸ್ಪ್ಲೇ. ಈಗ ನೋಡಿ ಪ್ರೀವಿಯಸ್ ಏನೋ ಸೆಲೆಕ್ಟ್ ಮಾಡಿರ್ತೀರ ಆಯಿತಾ, ಆ ಒಂದು ಟೈಟಲಿಂದನೇ ಇನ್ನೊಂದು ಮೆನು ಸ್ಟಾರ್ಟ್ ಆಗಿರಬೇಕು. ಈಗ ನೋಡಿ ನಾನು ಹೇಳ್ಕೊಡ್ತೀನಿ ನೋಡಿ. ಓಕೆ, ನಾನು ಅದ್ರ ಮೆನ್ಯೂ ಇದೆ ಆಯಿತಾ. ಮೆನ್ಯೂಲಿ ಫಸ್ಟ್ ಇಲ್ಲಿ ರೆಸ್ಟೋರೆಂಟ್ ನೇಮ್ಸ್ ಅಂತ ಇಲ್ಲಿ ರೆಸ್ಟೋರೆಂಟ್ ನೇಮ್ಸು ಮತ್ತು ರೆಸ್ಟೋರೆಂಟ್ ಪ್ಲೇಸು ಮತ್ತು ರೆಸ್ಟೋರೆಂಟ್ ಲೊಕೇಶನ್ ಅದೆಲ್ಲ ಇರುತ್ತೆ ಆಯಿತಾ. ನಾನು ರೆಸ್ಟೋರೆಂಟ್ ನೇಮ್ ಕ್ಲಿಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ರೀಡೈರೆಕ್ಟ್ ಆಗೋ ಮೆನ್ಯೂ ಟೈಟಲ್ಸ್ ರೆಸ್ಟೋರೆಂಟ್ ನೇಮ್ ಅಂತಲೇ ಸ್ಟಾರ್ಟ್ ಆಗಬೇಕು. ವೈ ಬಿಕಾಸ್ ಐ ಹ್ಯಾವ್ ಕ್ಲಿಕ್ಡ್ ಆನ್ ದ್ಯಾಟ್ ಆ್ಯಂಡ್ ದ್ಯಾಟ್ ಶುಡ್ ಬಿ ಮೈ ನೆಕ್ಸ್ಟ್ ಮೆನ್ಯೂಸ್ ಟೈಟಲ್. ಇದು ಇಟ್ ಇಸ್ ನಥಿಂಗ್ ಬಟ್ ದ ಮೆನ್ಯೂಸ್ ಟೈಟಲ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಚಾಯ್ಸ್ ಡಿಸ್ಕ್ರಿಪ್ಷನ್. ಆಸ್ ಎ ಟೋಲ್ಡ್ ಯು, ಚಾಯ್ಸ್ ಡಿಸ್ಕ್ರಿಪ್ಷನ್ ಏನಪ್ಪ ಅಂತಂದರೆ ಏನೇನು ಆಲ್ಟರ್ನೇಟಿವ್ಸ್ ಅವೈಲೇಬಲ್ ಆಗಿದ್ದಾವೆ ಮತ್ತು ಚಾಯ್ಸ್ಗೆ ಏನೇನು ಇರುತ್ತೆ ಡಿಸ್ಕ್ರಿಪ್ಷನ್ ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಏನು ಇರಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುತ್ತೆ. ಸೊ ಚಾಯ್ಸ್ ಡಿಸ್ಕ್ರಿಪ್ಷನ್ ಆರ್ ದ ಆಲ್ಟರ್ನೇಟಿವ್ಸ್ ಅವೈಲೇಬಲ್ ಟು ದ ಯೂಸರ್. ಆಫ್ ಕೋರ್ಸ್ ಇಟ್ ಇಸ್ ದ ಆಲ್ಟರ್ನೇಟಿವ್ ಅವೈಲೇಬಲ್ ಟು ದ ಯೂಸರ್ಸ್ ಆ್ಯಂಡ್ ದಿಸ್ ಡಿಸ್ಕ್ರಿಪ್ಷನ್ ರೇಂಜ್ ಫ್ರಮ್ ಅದು ನಿಮೋನಿಕ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಆಲ್ಫಾಬೆಟಿಕಲ್ ಲಿಸ್ಟಿಂಗ್ ಆಗಿರ್ಬೋದು, ಚಾಯ್ಸ್ ಸಿಂಗಲ್ ವರ್ಡಿಂದ ಹಿಡಿದು ಒಂದು ಫ್ರೇಸ್ ಗಂಟ ಇರ್ಬೋದಾಗಿರುತ್ತೆ ಇದು ಚಾಯ್ಸ್ ಡಿಸ್ಕ್ರಿಪ್ಷನ್ ಆಯಿತಾ. ಸೊ ಚಾಯ್ಸ್ ಡಿಸ್ಕ್ರಿಪ್ಷನ್ ಬೇಸಿಕಲಿ ಇಟ್ ಈಸ್ ಆಲ್ಟರ್ನೇಟಿವ್ ಅವೈಲೇಬಲ್ ಟು ದ ಯೂಸರ್ಸ್ ಆ್ಯಂಡ್ ಇದು ಯಾವ ರೇಂಜ್ ಹೋಗ್ಬೋದು ಅಂದರೆ ನ್ಯೂಮರಿಕ್ ಆಗಿರ್ಬೋದು, ನ್ಯೂಮರಿಕಲ್ ಆಗಿರ್ಬೋದು, ಆಲ್ಫಾಬೆಟಿಸ್ ಲಿಸ್ಟಿಂಗ್ ಆಗಿರ್ಬೋದು, ಅಥವಾ ಚಾಯ್ಸಸ್ ಆಗಿರ್ಬೋದು, ಚಾಯ್ಸಸ್ ಸಿಂಗಲ್ ವರ್ಡ್ ಅಥವಾ ಫ್ರೇಸ್ ಆಫ್ ಫುಲ್ ಸೆಂಟೆನ್ಸ್ ಆರ್ ಮೋರ್ ಆಯಿತಾ. ನೆಕ್ಸ್ಟು ದ ಲಾಸ್ಟ್ ಒನ್ ಇಸ್ ದ ಕಂಪ್ಲೀಷನ್ ಇನ್ಸ್ಟ್ರಕ್ಷನ್. ಒಂದು ಇನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಏನೇನು ಆಗ್ತಾ ಇದೆ ಅನ್ನೋದನ್ನೇ ತಿಳಿಸ್ತಾ ಆಗುತ್ತೆ ಆಯಿತಾ. ಕಂಪ್ಲೀಷನ್ ಇನ್ಸ್ಟ್ರಕ್ಷನ್ ಟೆಲ್ ಯೂಸರ್ಸ್ ಹೌ ಟು ಇಂಡಿಕೇಟ್ ದೇ ಚಾಯ್ಸಸ್, ಯಾವ ರೀತಿ ಚಾಯ್ಸನ್ನು ಇಂಡಿಕೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಆ್ಯಂಡ್ ದೆನ್ ಎಕ್ಸ್ಪ್ಲಿಸಿಟ್ ಇನ್ಸ್ಟ್ರಕ್ಷನ್ಸ್ ಮೇ ಬಿ ನೀಡೆಡ್ ಫಾರ್ ಫಸ್ಟ್ ಟೈಮ್ ಆರ್ ಕ್ಯಾಶುವಲ್ ಯೂಸರ್ಸ್ ಆಫ್ ಅ ಸಿಸ್ಟಮ್. ನೋಡಿ ಈಗ ಫಸ್ಟ್ ಟೈಮ್ ಈಗ ಬರ್ತಿದ್ದೀರಾ ಅಂತಂದರೆ ನಿಮಗೆ ಎಕ್ಸ್ಪ್ಲಿಸಿಟಾಗಿ ಅವ್ರು ತಿಳಿಸ್ಕೊಡ್ಬೇಕಾಗುತ್ತೆ. ಮೇ ಬಿ ನೀಡೆಡ್ ಫಾರ್ ದ ಫಸ್ಟ್ ಟೈಮ್ ಇನ್ಸ್ಟ್ರಕ್ಷನ್ ಮೇ ಬಿ ನೀಡೆಡ್ ಫಾರ್ ದ ಫಸ್ಟ್ ಟೈಮ್ ಕ್ಯಾಶುವಲ್ ಯೂಸರ್ಸ್ ಆಫ್ ದ ಸಿಸ್ಟಮ್. ನೋಡಿ ಎಕ್ಸ್ಪೀರಿಯನ್ಸ್ ಯೂಸರ್ ವಿಲ್ ಫೈಂಡ್ ಓವರ್ಲಿ ವರ್ಬೋಸ್ ಇನ್ಸ್ಟ್ರಕ್ಷನ್ಸ್ ನೆಸೆಸರಿ. ಅಫ್ಕೋರ್ಸ್ ನೀವು ನೋಡಿ ಈ ಕಂಪ್ಲೀಷನ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬೇಕಾಗಿರೋದಿಲ್ಲ ಯಾರಿಗೆ, ಇಫ್ ವಿ ಆರ್ ವರ್ಬಸ್ ಯೂಸರ್ಸ್ ಅಂತಂದರೆ ನಾವು ರೆಗ್ಯುಲರ್ ಯೂಸ್ ಮಾಡ್ತಿರ್ತೀವಿ ಅಂತಂದರೆ ಇಟ್ ಡಸಂಟ್ ಮ್ಯಾಟರ್ ಫಾರ್ ಅಸ್ ಆ್ಯಂಡ್ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ವೆನ್ ಇಟ್ ಕಮ್ಸ್ ಟು ದ ನ್ಯೂ ಯೂಸರ್ಸ್, ಹೊಸ ಯೂಸರ್ ಬಂದಾಗ ಅಫ್ಕೋರ್ಸ್ ನಾವು ಕೊಡಲೇಬೇಕಾಗುತ್ತೆ ಬಿಕಾಸ್ ದೇ ಡೋಂಟ್ ನೋ ಹೌ ಟು ಯೂಸ್ ದ ಇಂಟರ್ಫೇಸ್. So this is nothing but the completion instruction and the needs of all system users and the nature of the system must again be considered in creating this kind of on-screen guidance. The third question is describe least 4 guidelines to follow in the phrasing of menu during the development of the system. See, phrasing of the menus ಅಂತಂದರೆ ಮೆನ್ಯೂನ ಹೊಗಳ್ತಿದ್ದೀರಾ ಆಯಿತಾ, ಫ್ರೇಸಿಂಗ್ ಆಫ್ ದ ಮೆನ್ಯೂ. ಸೊ ಮೆನ್ಯೂ ಏನು ಮಾಡುತ್ತಪ್ಪ ಅಂತಂದರೆ ಅದ್ರ ನೇಚರ್ ಮತ್ತು ಪರ್ಪಸನ್ನು ಬೇಸಿಕಲಿ ಕೊಡ್ತಾ ಆಗುತ್ತೆ. ಆ್ಯಂಡ್ ಅದ್ರದ್ದು ನೇಚರ್ ಆಫ್ ಪರ್ಪಸ್ ಫಸ್ಟ್ ಆದರೆ ಸೆಕೆಂಡು ಅದು ಯಾವ ಪೇಜಲ್ಲಿದೆ ಅದ್ರದ್ದು ಸಹ ನೇಚರ್ ಆ್ಯಂಡ್ ಪರ್ಪಸ್ ಎಲ್ಲ ಸರ್ವ್ ಮಾಡಬೇಕಾಗಿರುತ್ತೆ. ಸೊ ದ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಈಚ್ ಪ್ರೆಸೆಂಟೆಡ್ ಚಾಯ್ಸ್ ಆ್ಯಂಡ್ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ದ ಮೆನ್ಯೂ ಇಟ್ ಸೆಲ್ಫ್ ಆ್ಯಂಡ್ ಹೌ ದ ಪ್ರಾಪರ್ ಚಾಯ್ಸ್ ಆರ್ ದ ಚಾಯ್ಸಸ್ ಮೇ ಬಿ ಸೆಲೆಕ್ಟೆಡ್ ಇದ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ದೇರ್ ಆರ್ 3 ಥಿಂಗ್ಸ್ menu phrasingally. One is nature and purpose of the menu itself and the nature and purpose of the presented choice and how proper choices may be selected ಅಂತ ತಿಳಿಸ್ತಾ ಹೋಗುತ್ತೆ. ಇದು ಮೇನ್ ಬೇಸಿಕ್ ಥಿಂಗ್ ನೀವು ಬರಬೇಕಾಗಿರೋದು. ಕಮ್ಯುನಿಕೇಟ್ ದ ಯೂಸರ್ ಇನ್ಫಾರ್ಮೇಷನ್ ಅಬೌಟ್ ಯೂಸರ್ ಏನು ಇನ್ಫಾರ್ಮೇಷನ್ ಕಮ್ಯುನಿಕೇಟ್ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ದೇರ್ ಆರ್ 4 ಥಿಂಗ್ಸ್ ಆಯಿತಾ. ಒನ್ ಇಸ್ ದ ಮೆನ್ಯೂ ಟೈಟಲ್ and menu choice description and menu instructions, and the last one is intent indicators ಆಯಿತಾ. These are the 4 things that you're supposed to keep in mind while phrasing a menu ಆಯಿತಾ. ದ ಫಸ್ಟ್ ಥಿಂಗ್ ಇಸ್ ಮೆನ್ಯೂ ಟೈಟಲ್. ಸಿ ಮೆನ್ಯೂ ಟೈಟಲಲ್ಲಿ ಬರೋದು ಮೇನ್ ಏನಪ್ಪ ಅಂತಂದರೆ ಬರೋದು ಫಸ್ಟು ಮೇನ್ ಮೆನ್ಯೂ ಆಯಿತಾ. ಮೇನ್ ಮೆನ್ಯೂ ಒಳಗಡೆ ಸಬ್ ಮೆನ್ಯೂ ಬರುತ್ತೆ ವೆನ್ ಇಟ್ ಫಾಲೋಸ್ ಅ ಹೈರಾರ್ಕಿಕಲ್ ಸ್ಟ್ರಕ್ಚರ್. ಆಮೇಲೆ ಜನರಲೈಸ್ಡು ಆಯಿತಾ. ಮೇನ್ ಮೆನ್ಯೂ ಏನಪ್ಪ ಅಂತಂದರೆ ಕ್ರಿಯೇಟ್ ಅ ಶಾರ್ಟ್ ಸಿಂಪಲ್ ಕ್ಲಿಯರ್ ಆ್ಯಂಡ್ ಡಿಸ್ಟಿಂಕ್ಟ್ ಟೈಟಲ್ ಡಿಸ್ಕ್ರೈಬಿಂಗ್ ದ ಪರ್ಪಸ್ ಆಫ್ ದ ಎಂಟೈರ್ ಚಾಯ್ಸ್ ಸೀರೀಸ್ ಆಫ್ ಚಾಯ್ಸಸ್. ಮೇನ್ ಮೆನು ಏನಾಗಿರ್ಬೇಕಪ್ಪ ಅಂತಂದರೆ ಸಿಂಪಲ್ ಆಗಿರಬೇಕು ಆ್ಯಂಡ್ ಶಾರ್ಟ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು ಆ್ಯಂಡ್ ಡಿಸ್ಟಿಂಕ್ಟ್ ಆಗಿರಬೇಕು ಟೈಟಲು. ಸೊ ದಟ್ ಅದು ನಮ್ಮ ಚಾಯ್ಸಸ್ ಏನಿದೆ ಆ ಚಾಯ್ಸನ್ನು ಡೀಟೇಲಾಗಿ ಡಿಸ್ಕ್ರೈಬ್ ಮಾಡಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ದ ಮೇನ್ ಮೆನ್ಯೂ. ಆ್ಯಂಡ್ ಸಬ್ ಮೆನ್ಯೂಸ್ ಬರೋದಾರೆ. ಸಬ್ ಮೆನ್ಯೂಸ್ ಆರ್ ಟೈಟಲ್ಸ್ ಮಸ್ಟ್ ಬಿ ವರ್ಡೆಡ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದ ಮೆನ್ಯೂ ಚಾಯ್ಸ್ ಪ್ರಿವಿಯಸ್ಲಿ ಸೆಲೆಕ್ಟೆಡ್ ಆನ್ ದ ಡಿಸ್ಪ್ಲೇ. ನಾನು ಆಗಲೇ ಹೇಳಿದೆ ರೆಸ್ಟೋರೆಂಟ್ ಎಕ್ಸಾಂಪಲ್ ಕೊಟ್ಬಿಟ್ಟು ವಿ ಹ್ಯಾವ್ ಅ ರೆಸ್ಟೋರೆಂಟ್ ಆಯಿತಾ, 3 ರೆಸ್ಟೋರೆಂಟ್ಸ್. ಸೊ ಈ ರೆಸ್ಟೋರೆಂಟ್ಸ್ ನೇಮ್ ಇದೆ, ರೆಸ್ಟೋರೆಂಟ್ಸ್ ಅಡ್ರೆಸ್ ಇದೆ, ರೆಸ್ಟೋರೆಂಟ್ ಲೊಕೇಶನ್ ಇದೆ. ಸೊ ರೆಸ್ಟೋರೆಂಟ್ ನೇಮ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಮೆನ್ಯೂ ನನಗೆ ಕ್ರಿಯೇಟ್ ಆಗುತ್ತಲ್ವಾ, ಓಪನ್ ಆಗುತ್ತಲ್ವಾ. ಆ ಮೆನ್ಯೂದು ಟೈಟಲ್ ಏನಾಗಿರಬೇಕಪ್ಪ ಅಂತಂದರೆ ದ ರೆಸ್ಟೋರೆಂಟ್ ನೇಮ್ಸ್ ಆಗಿರಬೇಕು ಬಿಕಾಸ್ ದಟ್ ಇಸ್ ದ ಆಪ್ಷನ್ ದಟ್ ಹ್ಯಾವ್ ಸೆಲೆಕ್ಟೆಡ್ ಪ್ರಿವಿಯಸ್ಲಿ ವಾಸ್ ರೆಸ್ಟೋರೆಂಟ್ ನೇಮ್ಸ್. ಸೊ ಐ ಹ್ಯಾವ್ ಟು ಗೆಟ್ ದ ನ್ಯೂ ಮೆನ್ಯೂ ಬೈ ದಟ್ ನೇಮ್. ನೆಕ್ಸ್ಟ್
ಏನಪ್ಪ ಅಂತಂದರೆ ಜನರಲ್ಸು ಆಯಿತಾ. ಸೊ ಲೊಕೇಟ್ ದ ಟೈಟಲ್ ದ ಟಾಪ್ ಆಫ್ ದ ಲಿಸ್ಟಿಂಗ್ ಆಫ್ ಚಾಯ್ಸಸ್. ಇದು ಜನರಲ್ ಏನೇನು ಹೇಳ್ತಿದೆಯಪ್ಪ ಅಂತಂದರೆ ನಿಮಗೆ ಟೈಟಲ್ ಮೆನು ಹೆಂಗಿರಬೇಕು, ಎಲ್ಲೆಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಜನರಲಾಗಿ ತಿಳಿಸ್ತಾ ಇದೆ ನಿಮಗೆ ಅಷ್ಟೇ. ಸೊ ಲೊಕೇಟ್ ದ ಟೈಟಲ್ ಅಟ್ ದ ಟಾಪ್ ಆಫ್ ದ ಲಿಸ್ಟಿಂಗ್ ಆಫ್ ಚಾಯ್ಸಸ್ ಆ್ಯಂಡ್ ಸ್ಪೆಲ್ ಔಟ್ ದ ಟೈಟಲ್ ಫುಲ್ಲಿ ಯೂಸಿಂಗ್ ಐದರ್. ನೋಡಿ ಟೈಟಲ್ಲು ನಿಮಗೆ ಟಾಪ್ ಆಫ್ ದ ಲಿಸ್ಟ್ ಇರಬೇಕಾಗಿರುತ್ತೆ. ಆ್ಯಂಡ್ ಇದನ್ನು ಸ್ಪೆಲ್ ಮಾಡಬೇಕಾದ್ರೆ ನಿಮಗೆ ಅನಪ್ ಕೇಸ್ ಫಾಂಟ್ ಯೂಸ್ ಮಾಡಿ ಅಥವಾ ಮಿಕ್ಸ್ ಕೇಸ್ ಫಾಂಟ್ ಯೂಸ್ ಮಾಡಿ ಇಂದ ಹೆಡ್ಲೈನ್ ಸ್ಟೈಲು. ಮತ್ತು ನಿಮಗೆ ಏನು ಗೊತ್ತಾ, ಈಗ ಸೂಪರ್ ಫ್ಲೋ ಆಯಿತಾ, ಸೂಪರ್ ಫ್ಲೂಯಸ್ ಇದ್ರೆ ನಿಮಗೆ ಟೈಟಲು ಮೇ ಬಿ ಅದನ್ನು ಒಮಿಟ್ ಮಾಡಬೇಕಾಗಿರುತ್ತೆ ನೀವು ಆಯಿತಾ. ಆ ರೀತಿ ಒಮಿಟಿಂಗ್ ಇನ್ ಸೆನ್ಸ್ ಲೈಕ್ ನೆಗ್ಲೆಕ್ಟಿಂಗ್ ದ್ಯಾಟ್ ಅಥವಾ ರಿಮೂವಿಂಗ್ ದ್ಯಾಟ್. ಓಕೆ, ನೆಕ್ಸ್ಟ್ ಮೆನಿ ಚಾಯ್ಸ್ ಕ್ರಿಯೇಟ್ ಮೀನಿಂಗ್ಫುಲ್ ಚಾಯ್ಸ್ ಡಿಸ್ಕ್ರಿಪ್ಷನ್ಸ್ ದ್ಯಾಟ್ ಆರ್ ಫೆಮಿಲಿಯರ್. ಮೀನಿಂಗ್ ಚಾಯ್ಸ್ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ಕ್ರಿಯೇಟ್ ಮೀನಿಂಗ್ಫುಲ್ ಚಾಯ್ಸ್ ಡಿಸ್ಕ್ರಿಪ್ಷನ್. ಈಗ ನೋಡಿ ಅಲ್ಲಿ ನೀವು ಏನು ಕೊಟ್ಟಿರ್ತದೆ ಅಂದರೆ ಮೆನ್ಯೂ ಅಲ್ಲ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನೀವು ಹತ್ರ ಒಂದು ಮೆನ್ಯೂ ಇರೋದು ಆಯಿತಾ, ಮೆನ್ಯೂ ಇಲ್ಲಿ ಒಂದು ಚಾಯ್ಸ್ ಇರುತ್ತೆ. ಚಾಯ್ಸ್ ಹೆಸರು ಏನಪ್ಪ ಅಂತಂದರೆ ಓಕೆ ಲೆಟ್ಸೇ ಏನು ತೊಗೊಳ್ಳೋಣ ಅಂತಂದರೆ ಬ್ರೈನ್ ಅಂತ ತೊಗೊಳ್ಳೋಣ. ಸುಮ್ಮನೆ ಬ್ರೈನ್ ಬಾಡಿ ಪಾರ್ಟ್ಸ್ ಅಂದರೆ ಬ್ರೈನ್ ಅಂತ ಇರುತ್ತೆ ಆಯಿತಾ. ಬ್ರೈನ್ಗೆ ನಾನು ಏನು ಕೊಡ್ತೀನಿ ವಿಚ್ ಇಸ್ ಫಿಲ್ಡ್ ವಿತ್ ಗಾರ್ಬೇಜ್ ಅಂತ ಕೊಟ್ಟರೆ ಅದು ರಿಲೇಟೆಡ್ ಚಾಯ್ಸ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ? ನೋ, ಅಫ್ಕೋರ್ಸ್ ಆಗಿರೋದಿಲ್ಲ. ನಾನು ಬ್ರೈನ್ ಅಂತ ಕೊಟ್ಟಾಗ ಬ್ರೈನ್ ಈಸ್ ನಥಿಂಗ್ ಬಟ್ ದ CPU ಆಫ್ ಅವರ್ ಬಾಡಿ ಹಂಗಂತಲ್ಲ ಈ ಥರ ಫ್ರೇಸ್ ಮಾಡಿಕೊಟ್ರೆ ವಿಚ್ ಇಸ್ ರಿಲೇಟೆಡ್ ಟು ಸಮ್ ವಾಟ್ ಲೈಕ್ ದ್ಯಾಟ್. ಆದರೆ ನಾನು ಯಾವಾಗ ಬ್ರೈನ್ಗೆ ಇಟ್ ಕಂಪೋಸ್ಡ್ ಆಫ್ ಗಾರ್ಬೇಜ್ ಅಂತ ಕೊಟ್ಟರೆ ಆವಾಗ ಇಟ್ ಈಸ್ ನಾಟ್ ರಿಲೇಟೆಡ್. ಸೊ ಅದು ಇರ್ಲಿವೆಂಟ್ ಆಗಿಬಿಡುತ್ತೆ. ವೆನೆವರ್ ಯು ಗಿವಿಂಗ್ ಎ ಚಾಯ್ಸ್ ಡಿಸ್ಕ್ರಿಪ್ಷನ್, ಕ್ರಿಯೇಟ್ ಮೀನಿಂಗ್ಫುಲ್ ಚಾಯ್ಸ್ ಡಿಸ್ಕ್ರಿಪ್ಷನ್ ದಟ್ ಆರ್ ಫೆಮಿಲಿಯರ್ ಆ್ಯಂಡ್ ಫುಲ್ಲಿ ಸ್ಪೆಲ್ಡ್ ಔಟ್ ಆ್ಯಂಡ್ ಕನ್ಸೈಸ್ ಆ್ಯಂಡ್ ಡಿಸ್ಟಿಂಕ್ಟಿವ್. ಪ್ರತಿಯೊಂದಕ್ಕೂ ಡಿಸ್ಟಿಂಕ್ಟಿವ್ ಆಗಬೇಕು ಬಿಕಾಸ್ ವಿ ಹ್ಯಾವ್ ಡಿಫ್ರೆಂಟ್ ಚಾಯ್ಸಸ್. ಪ್ರತಿಯೊಂದು ಚಾಯ್ಸ್ ಅದಕ್ಕೆ ಡಿಸ್ಟಿಂಕ್ಟಿವ್ ಆಗಿದೆ. ಅಫ್ಕೋರ್ಸ್ ಇಟ್ ವಿಲ್ ಬಿ ಗಿವಿಂಗ್ ಎಸ್ ದ ಗುಡ್ ರಿಸಲ್ಟ್ಸ್. ನೆಕ್ಸ್ಟ್, ಡಿಸ್ಕ್ರಿಪ್ಷನ್ಸ್ ಮೇ ಬಿ ಸಿಂಗಲ್ ವರ್ಡ್ಸ್ ಆರ್ ಮಲ್ಟಿಪಲ್ ವರ್ಡ್ಸ್ ಆರ್ ಫೇಸಸ್. ಡಿಸ್ಕ್ರಿಪ್ಷನ್ ಏನಾಗಿ ಆಗಿರ್ಬೋದು, ಸಿಂಗಲ್ ವರ್ಡ್ ಆಗಿರ್ಬೋದು, ಕಾಂಪೌಂಡ್ ವರ್ಡ್ಸ್ ಆಗಿರ್ಬೋದು, ಮಲ್ಟಿಪಲ್ ವರ್ಡ್ಸ್ ಆಗಿರ್ಬೋದು, ಆ್ಯಂಡ್ ಫೇಸಸ್ ಆಗಿರ್ಬೋದು. ನಿಮಗೆ ಎಕ್ಸ್ಪೆಕ್ಟೇಷನ್ ಏನಿರುತ್ತಪ್ಪ ಅಂತಂದರೆ ಮೆನ್ಯೂ ಬಾರ್ ಐಟಮ್ ಶುಡ್ ಬಿ ಸಿಂಗಲ್ ವರ್ಡ್ಸ್. ಮೆನ್ಯೂ ಬಾರ್ ಐಟಮ್ಸ್ ಏನಿರುತ್ತೆ ಎಲ್ಲ ಸಿಂಗಲ್ ವರ್ಡ್ ಆಗಿದ್ದರೆ ತುಂಬ ಈಸಿ ಆಗುತ್ತೆ. ಬಿಕಾಸ್ ನೋಡಿ ಈಗ ನನಗೆ ಈಗ ನೋಡಿ ಯಾವುದೋ ಸಿಂಗಲ್ ಈಗ ನೋಡಿ ನನ್ನ ಯಾವುದೋ ಒಂದು ಕಾಲೇಜ್ ತೊಗೊಳ್ಳೋದು ಲೆಟ್ಸೇ ಈಗ NIE ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಎಷ್ಟು ಈಸಿಯರ್ ನನಗೆ ಇದು ಮಾಡ್ಕೊಳ್ಳೋದಕ್ಕೆ ಅಂದರೆ ತಿಳ್ಕೊಳ್ಳೋದಕ್ಕೆ. ಅದೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತ ಬಂದುಬಿಟ್ರೆ ಸ್ವಲ್ಪ ನನಗೆ ದೊಡ್ಡದಾಯ್ತು ಅಂತ ಅನಿಸುತ್ತೆ. ಅಥವಾ ಇನ್ನೂ ಹೇಳೋದಾದ್ರೆ ನಿಮಗೆ ಓಕೆ ಈಗ PUN ಅಂತಿದೆ ಅಲ್ವಾ, ಇದು ಪಿಮಾನೋ ಅಲ್ಟ್ರೋ ಮೈಕ್ರೋಸ್ಕೋಮಿಕ್ ನಿಮೋನೋಕೋನೋಸಿಸ್ ಅಂತ ಏನೋ ಒಂದು ವರ್ಡ್ ಇದೆ ಆಯಿತಾ. ಸೊ ಆ ವರ್ಡ್ಗೆ ನಾನು ಈ ಥರ PNU ಅಂತ ಇಟ್ಕೊಂಡಿರ್ತೀನಿ. ಈ PNU ಅನ್ನೋದು ಹೆಂಗಿದೆ, ಈ PUN ಫುಲ್ ಪ್ರೊನೌನ್ಸಿಯೇಷನ್ ಮಾಡೋದು ಹೆಂಗಿದೆ. ಅಫ್ಕೋರ್ಸ್ ವಿ ಪ್ರಿಫರ್ PUN ಆಯಿತಾ. ಸೊ ಈ ರೀತಿ ಸಿಂಪಲ್ ಆಗಿದೆ, ತುಂಬ ಬೇಗ ಆಗುತ್ತೆ. ಆ್ಯಂಡ್ ಪ್ಲೇಸ್ ದ ಕೀವರ್ಡ್ ಫಸ್ಟ್ ಯೂಶ್ವಲಿ ಅ ವರ್ಬ್. ನಿಮಗೆ ಪ್ಲೇಸ್ ದ ಕೀಬೋರ್ಡ್ ಏನಪ್ಪ ಅದು ಕೀವರ್ಡನ್ನೇ ಪ್ಲೇಸ್ ಮಾಡಿರಿ ನೀವು. ಆದಮೇಲೆ ಯೂಶ್ವಲಿ ಆ ವರ್ಬ್ ಆಗಿ ತುಂಬ ಒಳ್ಳೆಯದು. ಆ್ಯಂಡ್ ದ ಹೆಡ್ಲೈನ್ ಸ್ಟೈಲು ಮತ್ತು ಕ್ಯಾಪಿಟಲೈಸಿಂಗ್ ದ ಫಸ್ಟ್ ಲೆಟರು ಆಫ್ ಈ ಸಿಗ್ನಿಫಿಕೆಂಟ್ ವರ್ಡು ಇನ್ ದ ಚಾಯ್ಸ್ ಡಿಸ್ಕ್ರಿಪ್ಷನ್ನು. ಮತ್ತು ಯೂಸ್ ಟಾಸ್ಕ್ ಓರಿಯೆಂಟೆಡ್ ನಾಟ್ ಡೇಟಾ ಓರಿಯೆಂಟೆಡು. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಗಾಡಿ ಸಪೋಸ್ ಆಯಿತಾ. ಟಾಸ್ಕ್ ಓರಿಯೆಂಟೆಡ್ ನೋಡಿ ನಾವೀಗ ಏನು ಮಾಡ್ತಿದ್ದೀವಪ್ಪ ಅಂದರೆ ಲೆಟ್ಸೇ ನಾನು ಬುಕ್ಕಿಂಗ್ ಹೋಗ್ತಿರ್ತೀನಿ ಆಯಿತಾ. ನೀನು ಕ್ರಿಯೇಟ್ ಮಾಡಿರೋದು ಏನಿರುತ್ತೆ ಅದು ಬುಕ್ಕಿಂಗ್ ಅಂತ ಇದ್ದರೆ ನಡೆಯುತ್ತೆ. ಅದೇ ಅಕಸ್ಮಾತ್ ಅಲ್ಲಿ ಬ್ಯಾಕ್ ಎಂಡಲ್ಲಿ ಏನಾಗುತ್ತೆ ಪೇಯಿಂಗ್ ದ ಮನಿ ಹಂಗೆ ಅಂತೆಲ್ಲ ಕೊಟ್ಟರೆ ಆಗುತ್ತಾ? ನೋ, ಬುಕ್ಕಿಂಗ್ ಅಂತ ಕೊಟ್ಟರೆ ಸಿಂಪಲಾಗಿ ಅರ್ಥ ಆಗ್ಬಿಡುತ್ತೆ ನಮಗೆ. ಟಾಸ್ಕ್ ಏನು ಮಾಡ್ತೀವಿ ಆ ಟಾಸ್ಕ್ ಸಂಬಂಧಪಟ್ಟ ಹಾಗೆ ನಾನು ಅಲ್ಲಿ ನೇಮನ್ನು ಕೊಟ್ಟಿದ್ದೆ ಆಗ್ಬಿಡುತ್ತೆ ನನಗೆ. ಸೊ ಅದು ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಮೆನ್ಷನಲ್ ಪಾಯಿಂಟ್ಸ್. ಆ್ಯಂಡ್ ನೆಕ್ಸ್ಟ್ ಯೂಸ್ ಪ್ಯಾರಲಲ್ construction and then a menu choice must never have same wording as its menu title. Of course ಈಗ ನೋಡಿ ಮೆನ್ಯೂ ಟೈಟಲ್ ಇರುತ್ತೆ ಅದೇ ವರ್ಡಿಂಗ್ಸ್ ನಿಮ್ಮ ಮೆನ್ಯೂ ಚಾಯ್ಸಲ್ಲಿ ಸಹ ಇರಬಾರ್ದು. ಈಗ ನೋಡಿ ನಾನು ಮೇಲ್ಗಡೆಯಲ್ಲಿ ರೆಸ್ಟೋರೆಂಟ್ಸ್ ಅಂತ ಕೊಟ್ಟರೆ ಕೆಳಗಡೆ ರೆಸ್ಟೋರೆಂಟ್ 1 ರೆಸ್ಟೋರೆಂಟ್ ಅಂತ ಕೊಟ್ಕೋದ್ರೆ ಹಿಂಗೆ ಚೆನ್ನಾಗಿರುತ್ತಾ? ಇಲ್ಲ, ರೆಸ್ಟೋರೆಂಟ್ ಅಂತ ಕೊಟ್ಬಿಟ್ಟು ಇಲ್ಲಿ ರೆಸ್ಟೋರೆಂಟ್ ಹೆಸರು ಕೊಟ್ಕೊಂಡೋದ್ರೆ ಮಯೂರ ರೆಸ್ಟೋರೆಂಟು ಹಂಗೆ ಕೊಟ್ಕೊಂಡೋದ್ರೆ ನಡೆಯುತ್ತೆ. ಅದ್ರ ಬದಲು ರೆಸ್ಟೋರೆಂಟ್ ಅಂತ ಕೊಟ್ಟು ರೆಸ್ಟೋರೆಂಟ್ 1 ರೆಸ್ಟೋರೆಂಟ್ 2 ರೆಸ್ಟೋರೆಂಟ್ಸ್ ಇಂದ ಕೊಟ್ಕೊಂಡೋದ್ರೆ ಇಟ್ ವಿಲ್ ಬಿ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಇಟ್ ವಿಲ್ ರೂಯಿನ್ ಅವರ್ ಡೇ. ನಾಟ್ ರೂಯಿನ್ ಅವರ್ ಡೇ, ಇಟ್ ವಿಲ್ ಕಮ್ ಸಮ್ ಟೈಮ್ ಅಷ್ಟೇ. ನೆಕ್ಸ್ಟು okay, identical choices on different menus should be worded identically, of course. Next, choices should not be numbered. Choices ಕೂಡ ನಂಬರ್ಡ್ ಆಗಿರಬಾರ್ದು ಆಯಿತಾ. ನೆಕ್ಸ್ಟ್, ಎಕ್ಸ್ಪೆಕ್ಟ್ ಏನಿರುತ್ತಪ್ಪ ಅಂತಂದರೆ ಇಫ್ ದ ಲಿಸ್ಟಿಂಗ್ ಈಸ್ ನ್ಯೂಮರಿಕ್ ಇನ್ ನೇಚರ್ ಆ್ಯಂಡ್ ಗ್ರಾಫಿಕ್ ಆರ್ ಲಿಸ್ಟಿಂಗ್ ಈಸ್ ವೇರಿಯಿಂಗ್ ಐಟಮ್ಸ್ ಇಟ್ ಮೇ ಬಿ ನಂಬರ್ಡ್ ಆಯಿತಾ. ಓಕೆ, ಅದೇನಾದ್ರು ಲಿಸ್ಟಿಂಗ್ ನ್ಯೂಮರಿಕ್ ಆಗಿದ್ದರೆ, ನ್ಯೂಮರಿಕ್ ಇನ್ ನೇಚರ್ ಆಗಿ ಗ್ರಾಫಿಕ್ ಆಗಿದ್ದರೆ ಅದನ್ನು ನಂಬರ್ ಆಗಿ ರೆಪ್ರೆಸೆಂಟ್ ಮಾಡೋದಾಗಿರುತ್ತೆ. It may be numbered. Okay, next, if menu options will be used in conjunction with command language,
The capitalization and the syntax of the choices should be consistent with the command language. Word choices as commands to the computer. Of course. Next, menu instructions for for novice or inexperienced users. ನೋಡಿ ಮೆನು ಇನ್ಸ್ಟ್ರಕ್ಷನ್ಸ್ ಯಾರಿಗೆ ಬರೋದಾರೆ ನೋಡಿ ಈಗ ನೋವಾಯ್ಸ್ ಮತ್ತು ಅನ್ಎಕ್ಸ್ಪೀರಿಯನ್ಸ್ಡ್ ಯೂಸರ್ಗೆ ಬರೋದಾರೆ ಚಾಯ್ಸ್ ಡಿಸ್ಕ್ರಿಪ್ಷನ್ ಅಥವಾ ಮೆನು ಇನ್ಸ್ಟ್ರಕ್ಷನ್ಸ್ ತುಂಬ ಇಂಪಾರ್ಟೆಂಟ್. ಪ್ರೊವೈಡ್ ಮೆನು ಇನ್ಸ್ಟ್ರಕ್ಷನ್ಸ್, ಪ್ಲೇಸ್ ಮೆನು ಇನ್ಸ್ಟ್ರಕ್ಷನ್ಸ್ ಇನ್ ಅ ಪೊಸಿಷನ್ ಜಸ್ಟ್ preceding the part and parts of menu where to which they apply. Left justify the instructions and indicate the related menu choice descriptions. A minimum of 3 space to the right and leave a space line if possible between the instructions and the related menu choice descriptions. So present instructions in a mid case font in sentence style. ಸೊ ಯಾ ಅಫ್ಕೋರ್ಸ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಏನು ಮಾಡಬೇಕಪ್ಪ ಅಂತಂದರೆ ನೀವು ಇನ್ಫಾರ್ಮೇಷನ್ನ ನೀವು ವಾಯ್ಸ್ ಯೂಸರ್ಸ್ಗೆ ಪ್ರೊವೈಡ್ ಮಾಡಬೇಕಾದ್ರೆ ಅದನ್ನು ಲೆಫ್ಟ್ ಜಸ್ಟಿಫೈ ಮಾಡಿರಿ. ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ನಿಮಗೆ ಬೇಸಿಕಲಿ ಇಲ್ಲಿ 3 ಮಿನಿಮಮ್ ಸ್ಪೇಸನ್ನು ಕೊಟ್ಕೊಂಡಿರ್ಬೇಕಾಗುತ್ತೆ ರೈಟ್ ಸೈಡ್ಗೆ ನೀವು. ಆ್ಯಂಡ್ ದೆನ್ ಲೀವ್ ಅ ಸ್ಪೇಸ್ ಲೈನ್ ಪ್ರತಿಯೊಂದು ಇದಕ್ಕೂ ಇಫ್ ಪಾಸಿಬಲ್ ಬಿಟ್ವೀನ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ರಿಲೇಟೆಡ್ ಮೆನು ಚಾಯ್ಸ್ ಡಿಸ್ಕ್ರಿಪ್ಷನ್ಸ್ ಅಷ್ಟೇ. ನೆಕ್ಸ್ಟು ಪ್ರೆಸೆಂಟ್ ಇನ್ಸ್ಟ್ರಕ್ಷನ್ಸ್ ಮಿಕ್ಸ್ಡ್ ಕೇಸ್ ಫಾಂಟ್ ಇನ್ ಸೆಂಟೆನ್ಸ್ ಸ್ಟೈಲ್ ಯೂಸ್ ಮಾಡಿದ್ರೆ ಮಿಕ್ಸ್ ಕೇಸ್ ಫಾಂಟನ್ನು ಯೂಸ್ ಮಾಡಿದ್ರೆ ಇಟ್ ವಿಲ್ ಬೇಸಿಕಲಿ ಮೀನಿಂಗ್ಫುಲ್ ಆಗಿರುತ್ತೆ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಯೂಸರ್ಸ್ ಮೇಕ್ ದ instructions easy to ignore by presenting them in a consistent location. ಅದು ಕನ್ಸಿಸ್ಟೆಂಟ್ ಲೊಕೇಶನ್ ಇರುತ್ತೆ ಅದನ್ನು ಮೇ ಬಿ ಅವರು ನೆಗ್ಲೆಕ್ಟ್ ಅಥವಾ ಇಗ್ನೋರ್ ಮಾಡ್ಬೋದಾಗಿರುತ್ತೆ ನೋಡಿ. ಡಿಸ್ಪ್ಲೇಯಿಂಗ್ ದ್ಯಾಮ್ ಇನ್ ಅ ಯುನೀಕ್ ಟೈಪ್ ಸ್ಟೈಲ್ ಆರ್ ದ ಕಲರ್. ನೆಕ್ಸ್ಟ್ ಇಂಟೆಂಟ್ ಇಂಡಿಕೇಟರ್, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಯಿತಾ. ಕ್ಯಾಸ್ಕೇಡಿಂಗ್ ಇಂಡಿಕೇಟರ್. ಕ್ಯಾಸ್ಕೇಡಿಂಗ್ ಏನಪ್ಪ ಅಂತಂದರೆ ಇಂಡಿಕೇಟಿಂಗ್ ದ ಸೆಲೆಕ್ಷನ್ ಆಫ್ ಐಟಮ್ ವಿಲ್ ಲೀಡ್ ಟು ಸಬ್ ಮೆನ್ಯೂಸ್. ಪ್ಲೇಸ್ ಅ ಟ್ರಯಾಂಗಲ್ ಆರ್ ರೈಟ್ ಪಾಯಿಂಟಿಂಗ್ ಸಾಲಿಡ್ ಆ್ಯರೋ ಫಾಲೋಯಿಂಗ್ ದಿ ಚಾಯ್ಸಸ್. ನೋಡಿ ಕ್ಯಾಸ್ಕೇಡಿಂಗ್ ಏನಪ್ಪ ಅಂತಂದರೆ ಸ್ಲೈಡ್ ಆಗುತ್ತೆ ಆಯಿತಾ, ಒಂದು ಇನ್ನೊಂದಕ್ಕೆ ಆ ಥರ. ಬೇಸಿಕಲಿ ಸೆಲೆಕ್ಷನ್ ಆಫ್ ಐಟಮ್ ವಿಲ್ ಲೀಡ್ ಟು ಸಬ್ ಮೆನ್ಯೂಸ್. ಒಂದು ಐಟಮ್ ಸೆಲೆಕ್ಟ್ ಮಾಡಿದ್ರೆ ಅದು ಸಬ್ ಮೆನ್ಯೂಸ್ ಲೀಡ್ ಮಾಡುತ್ತೆ. ಅದೊಂದು ಪಾಯಿಂಟರ್ ಯೂಸ್ ಮಾಡ್ಕೊಂಡು ಅಥವಾ ರೈಟ್ ಪಾಯಿಂಟಿಂಗ್ ಸಾಲಿಡ್ ಆರೋ ಫಾಲೋಯಿಂಗ್ ದಿ ಚಾಯ್ಸಸ್. ನೆಕ್ಸ್ಟು ಕ್ಯಾಸ್ಕೇಡಿಂಗ್ ಇಂಡಿಕೇಟರ್ ಮಸ್ಟ್ ಡಿಸಿಗ್ನೇಟ್ ಎವ್ರಿ ಕ್ಯಾಸ್ಕೇಡಿಂಗ್ ಮೆನ್ಯೂ. ಪ್ರತಿಯೊಂದು ಕ್ಯಾಸ್ಕೇಡಿಂಗ್ ಮೆನ್ಯೂಸ್ ಅದು ಡೆಸಿಗ್ನೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಟು ದ ವಿಂಡೋ ಇಂಡಿಕೇಟರ್ ಬರೋದಾರೆ ಚಾಯ್ಸ್ ದ ರಿಸಲ್ಟ್ ಇನ್ ಡಿಸ್ಪ್ಲೇಯಿಂಗ್ ಅ ವಿಂಡೋ ಟು ಕಲೆಕ್ಟ್ ಮೋರ್ ಇನ್ಫಾರ್ಮೇಷನ್. ಪ್ಲೇಸ್ ಆ್ಯಂಡ್ ಎಲಿಪ್ಸ್. ನೋಡಿ ಈಗ ಚಾಯ್ಸಸ್ ಏನಿರ್ತವೆ ದ ರಿಸಲ್ಟಿಂಗ್ ಇನ್ ಡಿಸ್ಪ್ಲೇಯಿಂಗ್ ಅ ವಿಂಡೋ ಟು ಕಲೆಕ್ಟ್ ಮೋರ್ ಇನ್ಫಾರ್ಮೇಷನ್. ಅದು ವಿಂಡೋನ ಏನು ಮಾಡ್ತಾರೆ ಡಿಸ್ಪ್ಲೇ ಮಾಡ್ತಿರ್ತಾರೆ ಅದನ್ನು ಮೋರ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುತ್ತೆ. ಆ್ಯಂಡ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ದ ಚಾಯ್ಸಸ್ ಫಾಲೋ ಮಾಡಿಕೊಂಡು. ಎಕ್ಸ್ಪೆಕ್ಟೇಷನ್ ಏನಿರುತ್ತಪ್ಪ ಅಂದರೆ ಡು ನಾಟ್ ಯೂಸ್ ವೆನ್ ಆ್ಯನ್ ಆ್ಯಕ್ಷನ್ ಆಯಿತಾ. ಎಕ್ಸ್ಪೆಕ್ಟೇಷನ್ಸ್ ನಾಟ್ ಯೂಸ್ ವೆನ್ ಆ್ಯನ್ ಆ್ಯಕ್ಷನ್ cause a warning window to the display and may not load to window or ನೋಡಿ ಡೈರೆಕ್ಟ್ ಆ್ಯಕ್ಷನ್ಸ್ ಐಟಮ್ಸ್ ಏನಪ್ಪ ಅಂತಂದರೆ ಫಾರ್ ಚಾಯ್ಸಸ್ ದ ಡೈರೆಕ್ಟ್ಲಿ ಪರ್ಫಾರ್ಮ್ ಆನ್ ಆ್ಯಕ್ಷನ್ ನೋ ಸ್ಪೆಷಲ್ ಇಂಡಿಕೇಟರ್ ಶುಡ್ ಬಿ ಪ್ಲೇಸ್ಡ್ ಆನ್ ದ ಮೆನ್ಯೂ. ಆಪ್ಷನ್ಸ್ ಬರೋದಾದ್ರೆ ಬ್ರಷ್ ಸ್ಪೇಸಸ್ಸು, ಎಡಿಟ್ ಕಲರ್ಸು, ಗೆಟ್ ಕಲರ್ಸು, ಸೇವ್ ಕಲರ್ಸ್ ಇದೆಲ್ಲ ಬರ್ತಾ ಹೋಗುತ್ತೆ ಆಯಿತಾ. ಲೈಕ್ ಇಟ್ಸ್ ಜಸ್ಟ್ ಎನ್ ಎಕ್ಸಾಂಪಲ್. ನೋಡಿ ಈಗ ಇಲ್ಲಿ ಬರೋದಾದ್ರೆ ನೋಡಿ ಟು ದ ವಿಂಡೋ ಇಂಡಿಕೇಟರ್ಸ್ ಈ ಥರ, ಮತ್ತು ಕ್ಯಾಸ್ಕೇಡಿಂಗ್ ಇಂಡಿಕೇಟರ್ಸ್ಗೆ ಈ ಥರ ಒಂದು ಆ್ಯರೋ ಕೊಟ್ಟಿರ್ತೀರ. ವಿಂಡೋ ಇಂಡಿಕೇಟರ್ಸ್ಗೆ ಡಾಟು ಆಯಿತಾ. ಕ್ಯಾಸ್ಕೇಡಿಂಗ್ ಇಂಡಿಕೇಟರ್ಸ್ಗೆ ಆ್ಯರೋ, ಸೊ ದಟ್ ಇಲ್ಲಿ ಇನ್ನೊಂದು ಸಬ್ ಮೆನ್ಯೂಗೆ ನಿಮಗೆ ಡೈರೆಕ್ಟ್ ಆಗುತ್ತೆ ಆಯಿತಾ. ನೆಕ್ಸ್ಟು ಡೈರೆಕ್ಟ್ ಆ್ಯಕ್ಷನ್ ಐಟಮ್ಗೆ ಇದು ದೇರ್ ಆರ್ 3 ಟೈಮ್ಸ್ ಕ್ಯಾಸ್ಕೇಡಿಂಗು, ವಿಂಡೋ ಮತ್ತು ಇದಲ್ವಾ. ಆಪ್ಷನ್ಸ್ ಕೊಟ್ಟಾಗ ಹಿಂಗಿರುತ್ತಲ್ವ, ಆಪ್ಷನ್ಸ್ ಮುಂದೆ ಡಾಟ್ ಇದ್ದರೆ ದಟ್ ಇಸ್ ನಥಿಂಗ್ ಬಟ್ ದ ವಿಂಡೋ. ಕ್ಯಾಸ್ಕೇಡಿಂಗ್ ಏನಿರುತ್ತಪ್ಪ ಅಂತಂದರೆ ಒಂದು ಆ್ಯರೋ ಇರುತ್ತೆ ಮುಂದ್ಗಡೆ ವಿತ್ ಲೀಡಿಂಗ್ ಟು ಸಬ್ ಮೆನ್ಯೂ ಆಯಿತಾ. ನೆಕ್ಸ್ಟು ಡೈರೆಕ್ಟ್ ಇಂಡಿಕೇಟರ್ಸ್ಗೆ ಏನು ಇರೋದಿಲ್ಲ, ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಆ್ಯಕ್ಷನ್ ಪರ್ಫಾರ್ಮ್ ಮಾಡುತ್ತೆ. ಈ ಥರ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ಇದನ್ನು ಬರೆದ್ಬಿಡಿ. ಇದು ಇಂಟೆಂಟ್ ಇಂಡಿಕೇಟರ್ಸ್ ಆಯಿತಾ. ನೆಕ್ಸ್ಟು ಕೀಬೋರ್ಡ್ ಬರುತ್ತೆ ನಿಮಗೆ, ಇದು ಸಹ ಎಲ್ಲ ಬರುತ್ತೆ ಫ್ರೇಸಿಂಗ್ ಆಫ್ ಮೆನ್ಯೂಸಲ್ಲಿ. ಓಕೆ, ಕೀಬೋರ್ಡ್ ಈಕ್ವಿಲೆಂಟ್ಸ್ಗೆ ಬರೋದಾದರೆ ಕೀಬೋರ್ಡ್ ಈಕ್ವಿಲೆಂಟ್ಸ್ ಆರ್ ನಥಿಂಗ್ ಬಟ್ ವಿಚ್ ಆರ್ ಈಕ್ವಿಲೆಂಟ್ ಟು ದ ಯೂಸರ್ಸ್. ಓಕೆ, ಸೊ ಕೀಬೋರ್ಡ್ ಆಕ್ಸಿಲರೇಟರ್ ಮತ್ತು ಕೀಬೋರ್ಡ್ ಈಕ್ವಲೆನ್ಸ್ ಬರೋದು. ಕೀಬೋರ್ಡ್ ಈಕ್ವಲೆನ್ಸ್ ಏನಪ್ಪ ಅಂತಂದರೆ ನೀವು ಏನನ್ನ ನಿಮ್ಮ ಕೀಬೋರ್ಡ್ ಮಾಡ್ಬೋದಾಗಿರುತ್ತೆ, ಅದಕ್ಕೆ ಬೇರೆ ಏನು ರಿಪ್ಲೇಸ್ ಮಾಡ್ಬೋದಾಗಿರುತ್ತೆ ನೀವು ಅಂತಂದ್ಬಿಟ್ಟು ಅಷ್ಟೇ. ನೋಡಿ, ಫೆಸಿಲಿಟೇಟ್ ಕೀಬೋರ್ಡ್ ಸೆಲೆಕ್ಷನ್ ಆಫ್ ಅ ಮೆನ್ಯೂ ಚಾಯ್ಸಸ್. ಈಚ್ ಮೆನ್ಯೂ ಐಟಮ್ ಶುಡ್ ಬಿ ಅಸೈನ್ಡ್ ಅ ಕೀಬೋರ್ಡ್ ಈಕ್ವಲೆಂಟ್ ಮೆನ್ಯೂ ನಿಮೋನಿಕ್ ಆಯಿತಾ.
ಈಗ ನೋಡಿ ಕಂಟ್ರೋಲಲ್ಲಿ ಸಿ ಇರುತ್ತಲ್ವಾ, ಸೊ ದ್ಯಾಟ್ ಇಸ್ ನಥಿಂಗ್ ಬಟ್ ಕೀಬೋರ್ಡ್ ಈಕ್ವಲೆಂಟ್. ಆ ರೀತಿ ನಿಮೋನಿಕ್ ಶುಡ್ ಬಿ ಫಸ್ಟ್ ಕ್ಯಾರೆಕ್ಟರ್ ಆಫ್ ನೇಮ್, ಮೆನ್ಯೂ, ಐಟಮ್ಸ್, ಡಿಸ್ಕ್ರಿಪ್ಷನ್. ಆಯಿತಾ? ಸೊ ನಿಮೋನಿಕ್ಕು ಒಂದು ಐಟಮ್ ಡಿಸ್ಕ್ರಿಪ್ಷನ್ ಇರುತ್ತಲ್ವ, ಅದರಲ್ಲಿ ಫಸ್ಟ್ ಲೆಟರ್ ಏನಿರುತ್ತೆ ಅದಾಗಿರುತ್ತೆ. ನೆಕ್ಸ್ಟ್, ಇಫ್ ಡ್ಯೂಪ್ಲಿಕೇಟ್ ಎಕ್ಸಿಸ್ಟ್ ಇನ್ ದ ಫಸ್ಟ್ ಕ್ಯಾರೆಕ್ಟರ್, ಯೂಸ್ ಅನದರ್ ಕ್ಯಾರೆಕ್ಟರ್ ಇನ್ ದ ಡ್ಯೂಪ್ಲಿಕೇಟೆಡ್ ಐಟಮ್ಸ್ ಡಿಸ್ಕ್ರಿಪ್ಷನ್. ನೋಡಿ ಅದರದ್ದೇ ಡ್ಯೂಪ್ಲಿಕೇಟ್ ಬೇರೆ ಇದ್ದರೆ, ಆಯಿತಾ, ಕಂಟ್ರೋಲ್ ಮತ್ತು ಕಾಪಿ ಎರಡಕ್ಕೂ ಸಿ ಇದೆ ಅಲ್ವಾ. ಸೊ ಈ ಸಿ ಎರಡು ಕಡೆ ನೋಡಿ, ಸಿ ಈ ಕಾಪಿಗೆ ಒಂದು ಸಪ್ರೇಟ್ ಯೂಸ್ ಮಾಡ್ತಾರೆ, ಕಂಟ್ರೋಲ್ಗೆ ಒಂದು ಸಪ್ರೇಟ್ ಯೂಸ್ ಮಾಡ್ತಾರೆ. ಸಿಂಪಲ್. ಯಾ ನೆಕ್ಸ್ಟು ಓಕೆ, ಐಟಮ್ಸ್ ಡಿಸ್ಕ್ರಿಪ್ಷನ್. ನೆಕ್ಸ್ಟು ಪ್ರಿಫರಬಲಿ choose the first succeeding constant if in case first character ಯೂಸ್ ಮಾಡ್ಕೊಬಿಟ್ಟಿದ್ರೆ. ನೆಕ್ಸ್ಟ್, ಡೆಸಿಗ್ನೇಟೆಡ್ ದ ಕ್ಯಾರೆಕ್ಟರ್ ಬೈ ಅಂಡರ್ಲೈನಿಂಗ್ ಇಟ್. ಒಂದು ನಿಮೋನಿಕ್ ಕ್ಯಾರೆಕ್ಟರ್ನ ತೊಗೊಂಡಿದ್ದಾರೆ, ಅದನ್ನು ಅಂಡರ್ಲೈನ್ ಮಾಡಿ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಎಡಿಟಲ್ಲಿ ಇ ತೊಗೊಂಡಿದ್ದಾರೆ, ಬ್ರಷಲ್ಲಿ ಬಿ, ಗೆಟ್ಟಲ್ಲಿ ಜಿ, ಸೇವಲ್ಲಿ ಎಸ್. ಸೊ ಅಂಡರ್ಲೈನ್ ಮಾಡಿರ್ತೀವಿ ಯಾವುದು ಇದನ್ನು, ಆಯಿತಾ. ನೆಕ್ಸ್ಟ್ ಬರುತ್ತೆ, ಯೂಸ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಕೀವರ್ಡ್ಸ್, ಆಕ್ಸೆಸ್ ಈಕ್ವಲೆನ್ಸ್ ವೆನ್ ದೇ ಎಕ್ಸಿಸ್ಟ್. ನೋಡಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಕೀಬೋರ್ಡ್ಸ್ ತೊಗೊಳ್ಳಿ, ಅದನ್ನು ಆಕ್ಸೆಸ್ ಮಾಡ್ಕೊಳ್ಳಿ ವೆನ್ ದೇ ಎಕ್ಸಿಸ್ಟ್ ಅಷ್ಟೇ. ನೆಕ್ಸ್ಟ್, ಕೀಬೋರ್ಡ್ ಆಕ್ಸಿಲರೇಟರ್ಸ್ ಬರೋದಾದ್ರೆ, ಫಾರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಐಟಮ್ಸ್ ಪ್ರೊವೈಡೆಡ್ ಅ ಕೀಬೋರ್ಡ್ ಆಕ್ಸಿಲರೇಟರ್ ಟು ಫೆಸಿಲಿಟೇಟ್ ಕೀಬೋರ್ಡ್ ಸೆಲೆಕ್ಷನ್ ಮಾಡೋದಕ್ಕೆ ಕೀಬೋರ್ಡ್ ಆಕ್ಸಿಲರೇಟರ್ಸ್ ಪ್ರೆಸೆಂಟ್ ಆಗಿರ್ತವೆ. ಫ್ರೀಕ್ವೆಂಟ್ಲಿ ಯೂಸ್ಡ್ ಐಟಮ್ಸ್ಗಳಿಗೆ ಮಾತ್ರ ಇದು, ಆಯಿತಾ. ದ ಆಕ್ಸಿಲರೇಟರ್ಸ್ ಮೇ ಬಿ ಒನ್ ಫಂಕ್ಷನ್ ಕೀ, ಆಕ್ಸಿಲರೇಟರ್ಸ್ ಮೇ ಬಿ ಒನ್ ಫಂಕ್ಷನ್ ಕೀ ಆರ್ ಅ ಕಾಂಬಿನೇಷನ್ ಆಫ್ ಕೀಸ್. ಬೇಸಿಕಲಿ ಇದು ಒನ್ ಫಂಕ್ಷನ್ ಕೀ ಆಗಿರ್ಬೋದು, ಕಾಂಬಿನೇಷನ್ ಆಫ್ ಕೀಸ್ ಆಗಿರ್ಬೋದಾಗಿರುತ್ತೆ. ನಿಮಗೆ ಫಂಕ್ಷನ್ ಕೀಸ್ ಶಾರ್ಟ್ಕಟ್ಸ್ ಆರ್ ಈಸಿಯರ್ ಟು ಲರ್ನ್ ದ್ಯಾನ್ ಮಾಡಿಫೈಯರ್ಸ್ ಪರ್ಲ್ಸ್ ಲೇಟರ್ ಶಾರ್ಟ್ಕಟ್ಸ್. ಸೊ ಈಗ ನಿಮಗೆ ಫಂಕ್ಷನ್ ಕೀಸ್ ಏನಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ ಟು ಲರ್ನ್ ದ್ಯಾನ್ ಲೇಟರ್ ಶಾರ್ಟ್ಕಟ್ಸ್, ಆಯಿತಾ. ನೆಕ್ಸ್ಟ್, pressing no more than two keys simultaneously is preferred. ಬಟ್ ಈಗ 2 ಸೈಮಲ್ಟೇನಿಯಸ್ ಕೀಸನ್ನು ಅದಕ್ಕಿಂತ ಜಾಸ್ತಿ ಪ್ರೆಸ್ ಮಾಡೋದು ನಿಮಗೆ ಮಾಡೋದು, ಆಯಿತಾ. ಪ್ರೆಸ್ಸಿಂಗ್ ನೋ ಮೋರ್ ದೆನ್ 2 keys simultaneously is preferred. ಸೊ ಒಂದೇ ಸತಿ ಎರಡೆರಡು, ಲೆಟ್ಸ್ ಈ ಕಂಟ್ರೋಲ್ ಎ, ಕಂಟ್ರೋಲ್ ವಿ ಇದೆಲ್ಲ ಕೊಡ್ತಿರಲ್ಲ, ಸೊ ಆ ಥರ ಪ್ರಿಫರಬಲಿ ಎರಡನ್ನ ನೀವು ಯೂಸ್ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟು. ಟು ನಾಟ್ ಎಕ್ಸೀಡ್ 3 ಸೈಮಲ್ಟೇನಿಯಸ್ ಕೀವರ್ಡ್ಸ್. ಅಫ್ಕೋರ್ಸ್ ಮೂರು ಕೀಬೋರ್ಡ್ ಅದನ್ನು ಕೀವರ್ಡ್ಸನ್ನು ಯೂಸ್ ಮಾಡಿಕೊಂಡು ಅದಕ್ಕಿಂತ ಜಾಸ್ತಿ ಎಕ್ಸೀಡ್ ಮಾಡಿದ್ರೆ ನೀವು ಅದನ್ನು ಆ್ಯಕ್ಚುಲಿ ಪ್ರಿಫರ್ ಮಾಡಲ್ಲ ಇದು ಬೇಸಿಕಲಿ, ಆಯಿತಾ. ಸೊ ಓಕೆ, ಪ್ರೆಸ್ಸಿಂಗ್ ನೋ ಮೋರ್ ದೆನ್ 2 keys simultaneously is preferred. ಓಕೆ, ನೆಕ್ಸ್ಟು, ಡು ನಾಟ್ ಎಕ್ಸೀಡ್ ದೀಸ್ 3 simultaneous key strokes and use a plus sign to indicate that 2 or more keys must be pressed at same time ಪ್ರೆಸ್ ಮಾಡಲಿಕ್ಕೆ we can use the plus item, accelerator, like 2 or more ಯೂಸ್ ಮಾಡಲಿಕ್ಕೆ, ಆಯಿತಾ. accelerator should be have some associative value to the items, like identify the keys by their actual key top glyph, and then if key terminology differences exist, use the most common key terminology ಮತ್ತು ನಿಮಗೆ ಟೈಮೋನಾಲಜಿ ಮತ್ತು ಕಂಟೆಂಟ್ ಆನ್ ದ ನ್ಯೂವೆಸ್ಟ್ ಪೀಸೀಸ್. ನೆಕ್ಸ್ಟು, ಸಪ್ರೇಟ್ ದ ಆಕ್ಸಿಲರೇಟರ್ ಫ್ರಮ್ ದ ಐಟಮ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬೈ 3 spaces. ಅಫ್ಕೋರ್ಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲಿ ಆಯಸಿ ನೀವು ಸಪ್ರೇಟ್ ದ ಆಕ್ಸಿಲರೇಟರ್ ಫ್ರಮ್ ದ ಐಟಮ್ ಡಿಸ್ಕ್ರಿಪ್ಷನ್ ಬೈ 3 spaces and then right align the key description, and then do not use accelerators for menu item that have cascade menus, pop-up menus, and use ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಕೀಬೋರ್ಡ್ಸ್ ಆಕ್ಸಲರೇಟರ್ಸ್. ಲೈಕ್ ನೋಡ್ಕೊಳ್ಳಿ, ಇಲ್ಲಿ ಕಂಟ್ರೋಲ್ ಬಿ ಯೂಸ್ ಮಾಡಿದೆ, ಬೋಲ್ಡ್ ಮಾಡಿದೆ, ಕಂಟ್ರೋಲ್ ಎಲ್ ಯೂಸ್ ಮಾಡಿದೆ, ಇಟಾಲಿಕ್ಗೆ ಕಂಟ್ರೋಲ್ ಯೂಸ್ ಮಾಡಿದೆ, ಅಂಡರ್ಲೈನ್ಗೆ, ಫಾರ್ ಲೈಕ್ ದಿಸ್. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದ ಫಸ್ಟ್ ಲೆಟರ್ ಆ್ಯಂಡ್ ಮೇಕ್ ಇಟ್ ಆ್ಯಸ್ ದ ಶಾರ್ಟ್ಕಟ್ ಥಿಂಗ್ಸ್ ಲೈಕ್ ದಿಸ್ ಕೀಬೋರ್ಡ್ ಆಕ್ಸಲರೇಟರ್ಸ್ಗೆ. ಇದು ನೋಡಿ, ಬಿ ತೊಗೊಂಡೆ ಕಂಟ್ರೋಲ್ ಬಿ, ಎಲ್ ತೊಗೊಂಡೆ ಫ್ರಮ್ ದಿಸ್ ಇಟಾಲಿಕ್, ಐ ತೊಗೊಂಡೆ ಇಟಾಲಿಕ್, ಆಯಿತಾ. ಯು ತೊಗೊಂಡೆ ಅಂಡರ್ಲೈನ್ ಲೈಕ್ ದಿಸ್, ಆಯಿತಾ. Next, the fourth question is describe the components of the web navigation system with illustrations. Simple components of the web navigation system ಏನಪ್ಪ ಅಂತಂದರೆ ನ್ಯಾವಿಗೇಷನ್ ಟು ನ್ಯೂ ಮೆನು, ಆಮೇಲೆ ನ್ಯಾವಿಗೇಷನ್ ಆ್ಯಂಡ್ ಸೆಲೆಕ್ಷನ್, ಯೂಸು ಕೀಬೋರ್ಡ್ ಸೆಲೆಕ್ಷನ್ ಇತ್ತು, ಟೈಪ್ಸ್ ಬರೋದ ನ್ಯಾವಿಗೇಷನ್ ಬರೋ ಟಾಪ್ ನ್ಯಾವಿಗೇಷನ್ನು, ಟ್ಯಾಬ್ಸು ಮತ್ತು ಸ್ಲೈಡರ್ ನ್ಯಾವಿಗೇಷನ್ನು, ಲಿಸ್ಟ್ ನ್ಯಾವಿಗೇಷನ್ನು ಇದೆಲ್ಲ ಬರ್ತಾ ಹೋಗುತ್ತೆ. ಸೊ ಸಿಂಪಲ್ಲು. ಸೊ ಇಲ್ಲಿ ಡಿಸ್ಕ್ರೈಬ್ ದ ಕಾಂಪೊನೆಂಟ್ಸ್ ಆಫ್ ವೆಬ್ ನ್ಯಾವಿಗೇಷನ್ ಸಿಸ್ಟಮ್ ವಿತ್ ಇಲಿಸ್ಟ್ರೇಷನ್ಸ್. ಸೊ ಕಾಂಪೊನೆಂಟ್ಸ್ ಆಫ್ ವೆಬ್ ನ್ಯಾವಿಗೇಷನ್ ಸಿಸ್ಟಮ್ ಏನಪ್ಪ ಅಂದರೆ ನ್ಯಾವಿಗೇಟರ್ ನ್ಯೂ ಮೆನು, ಆಯಿತಾ. ಈಸಿಯರ್ ನೋಡಿ, ಪ್ರತಿಯೊಂದು ಏನಿರುತ್ತೆ ನಮ್ಗೆ ಏನಪ್ಪ ಬೇಸಿಕಲಿ ನ್ಯಾವಿಗೇಷನ್ ಅಂತಂದರೆ, ಈಗ ಒಂದು ಮೆನ್ಯೂ ಕ್ಲಿಕ್ ಮಾಡಿದಾಗ ಇನ್ನೊಂದು ಮೆನ್ಯೂಗೆ ಅದು ಡಿರೈರೆಕ್ಟ್ ಮಾಡುತ್ತಲ್ವ, ದಟ್ ಇಸ್ ನಥಿಂಗ್ ಬಟ್ ಹೈರಾರ್ಕಿಕಲ್ ಸ್ಟ್ರಕ್ಚರಲ್ ಇದ್ದರೆ. ಸೊ ಈಚ್ ಯೂಸರ್ ಸೆಲೆಕ್ಷನ್ ಕಾಸಸ್ ಮೆನ್ಯೂ ಇನ್ ಅ ಹೈರಾರ್ಕಿಕಲ್ ಮೆನ್ಯೂ ಟ್ರೀ ಟು ಬಿ
displayed. So the purpose of each selection is to steer the user towards an objective or the goal. Of course, ಇದು ನಾವು ಇದು ನೋದ್ವಲ್ಲ ಫಂಕ್ಷನ್ ಆಫ್ ಅ ಮೆನ್ಯೂ ಅದರಲ್ಲಿ ಇತ್ತು ಅಲ್ವಾ, ಸೇಮ್ ಬೇಸಿಕಲಿ ಅದೇ ಥಿಂಗ್ ಇಲ್ಲೂ ಬರೋದು ಆಯಿತಾ. ನೆಕ್ಸ್ಟ್ ನ್ಯಾವಿಗೇಷನ್ ಸೆಲೆಕ್ಷನ್. ಜನರಲಿ ಏನು ಮಾಡ್ತೀವಪ್ಪ ಅಂತಂದರೆ ಪರ್ಮಿಟ್ ಮಲ್ಟಿಪಲ್ ಮೆಥಡ್ಸ್ ಫಾರ್ ಸೆಲೆಕ್ಟಿಂಗ್ ಕಮಾಂಡ್ಸು. ನಾವೇನಾದರೂ ಆಗಿರ್ಬೋದು, ಲೈಕ್ ಟೈಪ್ ಮಾಡೋದಾಗಿರ್ಬೋದಾಗಿರುತ್ತೆ, ಅಥವಾ ಕ್ಲಿಕ್ ಮಾಡೋದಾಗಿರ್ಬೋದಾಗಿರುತ್ತೆ, ಅಥವಾ ಸೆಲೆಕ್ಟ್ ಮಾಡೋದಾಗಿರ್ಬೋದಾಗಿರುತ್ತೆ. ಸೊ ಮಲ್ಟಿಪಲ್ ಮೆಥಡ್ಸನ್ನು ನಾವು ಕೊಟ್ಟಿರ್ತೀವಿ ಫಾರ್ ಸೆಲೆಕ್ಟಿಂಗ್ ಕಮಾಂಡ್ಸು. ನೆಕ್ಸ್ಟ್ ಕೀಬೋರ್ಡ್ ಈಕ್ವಲೆನ್ಸ್ ಬರೋದಾರೆ ಅಸೈನ್ ಅ ನಿಮೋನಿಕ್ ಫಾರ್ ಈಚ್ ಕಮಾಂಡ್. ಪ್ರತಿಯೊಂದು ಕಮಾಂಡ್ಗೂ ನಾವು ನಿಮೋನಿಕ್ಸ್ ಕೊಟ್ಟಿರ್ತೀವಿ. ನೆಕ್ಸ್ಟು ಆ ನಿಮೋನಿಕ್ ಶುಡ್ ಬಿ ಆ್ಯಸ್ ಮೀನಿಂಗ್ಫುಲ್ ಆ್ಯಸ್ ಪಾಸಿಬಲ್. ಆ್ಯಂಡ್ ಏನೇನು ಯೂಸ್ ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಲೆಟರ್ ಆಫ್ ದ ಕಮಾಂಡ್, ಆಫ್ ಕೋರ್ಸ್ ಆ್ಯಸ್ ವಿ ಡಿಸ್ಕಸ್ಡ್. ಇಫ್ ಓಕೆ ನಾವು ಆಗಲೇ ಹೇಳ್ದಂಗೆ ಇಫ್ ಅಕಸ್ಮಾತ್ ಡೂಪ್ಲಿಕೇಟ್ ಎಕ್ಸಿಸ್ಟ್ ಆಗಿದ್ರೆ, ಇಫ್ ಡೂಪ್ಲಿಕೇಟ್ ಎಕ್ಸಿಸ್ಟ್ ದ ಫಸ್ಟ್ ಲೆಟರ್ ಆಫ್ ಅನದರ್ ವರ್ಡ್ ಇನ್ ದ ಕಮಾಂಡು, ಅದೇ ಫಸ್ಟ್ ಲೆಟರ್ ಆಫ್ ಅನದರ್ ವರ್ಡ್ ಇನ್ ದ ಕಮಾಂಡು, ಮತ್ತು ಅನದರ್ ಸಿಗ್ನಿಫಿಕೆಂಟ್ ಕನ್ಸೋನೆಂಟ್ ಇನ್ ದ ಕಮಾಂಡ್. ನೆಕ್ಸ್ಟು ಫಾರ್ ಸ್ಟ್ಯಾಂಡರ್ಡ್ ಕಮಾಂಡ್ಸ್ ಯೂಸ್ ನಿಮೋನಿಕ್ಸ್ ಪ್ರೊವೈಡೆಡ್ ಬೈ ದ ಟೂಲ್ ಸೆಟ್. ನೆಕ್ಸ್ಟ್ ಕೀಬೋರ್ಡ್ ಆಕ್ಸಲರೇಟರ್ಸ್ ಬರೆದಾರೆ. Assign keyboard accelerators for frequently used commands, and then for standard commands use keyboard accelerators provided by the tool set. Types ಬರೆದಾರೆ ನ್ಯಾವಿಗೇಷನ್ ಬಾರು, ಟ್ಯಾಬ್ ನ್ಯಾವಿಗೇಷನು, ಟ್ಯಾಬ್ಸ್ ಅಂಡ್ ನ್ಯಾವಿಗೇಷನ್ ಬಾರು, ಮತ್ತು ಸ್ಲೈಡರ್ ನ್ಯಾವಿಗೇಷನು, ಆ್ಯಂಡ್ ದೆನ್ ಟ್ಯಾಬ್ ಬಾರು, ಮತ್ತು ಫ್ಲೇ ಓವರು, ಆ್ಯಂಡ್ ದೆನ್ ಬ್ರೆಡ್ ಕ್ರಮ್ಸು, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. Next, list of all kind of graphical menus and explain any one in detail. So we have to list all the graphical menus and we have to explain any one in detail ಅಂತ ಕೇಳಿದ್ದಾರೆ. So the best kind of menus to use in each situation depends on several factors. The following must be considered: the number of items to be present in the menus, how often the menu is used, and how often the menu contents may change. Simple. The number of items to be present in the menu, and how often menu is used, how often the menu content may change. So menu bar baradadre, the purpose, advantages, disadvantages, display, and then location, title, but the title description, but the orientation, layout, separation, other components, selection instructions, ಇದೆಲ್ಲ ಬರ್ತಾ ಹೋಗುತ್ತೆ ಆಯಿತಾ. ಸೊ ಮೆನ್ಯೂ ಬಾರ್ ಓಕೆ. ಸೊ ಪ್ರಾಪರ್ ಯೂಸೇಜ್ ಏನಪ್ಪ ಅಂತಂದರೆ ಮೆನ್ಯೂ ಬಾರ್ದು ಐಡೆಂಟಿಫೈ ಆ್ಯಂಡ್ ಪ್ರೊವೈಡ್ ಆಕ್ಸೆಸ್ ಟು ಕಾಮನ್ ಆ್ಯಂಡ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಪ್ಲಿಕೇಶನ್ಸ್ actions that takes place in a wide variety of different windows. Identifying and providing access to common and frequently used applications, actions that takes place in the wide variety of different windows. A menu bar choice may itself should not initiate an action. And advantages are always visible. Are always visible, reminding the user of their existence, and are easy to browse and are easy to locate consistently on the screen, and usually do not cause this one. Disadvantage ಏನಪ್ಪ ಅಂತಂದರೆ consume full row of space. ಮೆನ್ಯೂ ಬಾರ್ ಏನಪ್ಪ ಅಂತಂದರೆ ಫುಲ್ ರೋ ತೊಗೊಬಿಡುತ್ತೆ, and then require looking away from the main menu area to find, and the required moving pointers ಇದೆಲ್ಲ ಬೇಕಾಗುತ್ತೆ ಆಯ್ತು. ನಿಮ್ಗೆ ಏನೇನು ಬೇಕಾಗುತ್ತೆ ಅದೆಲ್ಲ ತೊಗೊಳ್ಳಿ ಆಯಿತು. ಏನು ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ ಒಂದು ದನಿಪ ನಿಮ್ಮ ಕಣ್ಣು ಬಂದಾಗ ಅದನ್ನೆಲ್ಲ ಬರ್ಕೊಂಡು ಹೋಗೋದಾಗುತ್ತೆ. ಡಿಸ್ಅಡ್ವಾಂಟೇಜ್ಗೆ ಡಿಸ್ಪ್ಲೇ ಬರ್ತಾರೆ. ಆಲ್ ಪ್ರೈಮರಿ ವಿಂಡೋಸ್ ಮಸ್ಟ್ ಹ್ಯಾವ್ ಅ ಮೆನ್ಯೂ ಬಾರ್. ಅಫ್ಕೋರ್ಸ್ ಎಲ್ಲಾದರೂ ಇರಬೇಕಾಗಿರುತ್ತೆ. ಆ್ಯಂಡ್ ಮೆನ್ಯೂ ಬಾರ್ಸ್ ಮಸ್ಟ್ ಹ್ಯಾವ್ ಎನ್ ಅಸೋಸಿಯೇಟ್ ಪುಲ್ ಡೌನ್ ಮೆನ್ಯೂ containing at least 2 choices, and do not allow the user to turn off the display of the menu bar. And if all the items in the its associated pull down menu are disabled, then disable the menu bar items, then display the disabled items in a visually subverted manner. And however, the disabled pull down menu must always be capable of being pulled down so that the choice may be seen. Location position choices horizontally over the entire row at the top of the screen, just below the screen title, and large number of choice may necessity display over 2 rows. So 2 rows ಗಿಂತ ಜಾಸ್ತಿ ತೊಗೊಂಬಾರ್ದಾಗಿರುತ್ತೆ. ಟೈಟಲ್ ಬರೋದಾದ್ರೆ the window title will be title bar, separation, other components, selection indicators, ಇದೆಲ್ಲ ಬೇಸಿಕ್ ಥಿಂಗ್ಸ್ ಇದೆಲ್ಲ ನೀವು ನಾಲ್ಕೊಟ್ಬೋದಾಗಿರುತ್ತೆ. ಫುಲ್ ಡೌನ್ ಮೆನ್ಯೂ ಬರೋದಾರೆ proper usage, initiate frequently used applications, action that takes place on a wide variety of different windows, a small number of items, and items best represented textually, items whose content really changes. So ಇದೇ ಥರ ಸೇಮ್ ಅಂತದೇನು ಡಿಫ್ರೆನ್ಸ್ ಇರೋದಿಲ್ಲ. ಪುಲ್ ಡೌನ್ ಮೆನ್ಯೂಸ್ ಸಹ ನಿಮಗೆ pull down loading
to another pull down and pull down load into a window, and keyboard equivalent and accelerators, and of course separation and cascading menus ಅದೇ ಥರ ನಿಮಗೆ ಪ್ರತಿಯೊಂದಕ್ಕೂ ಲೊಕೇಶನ್ ಯೂಸರ್ ಟೈಟಲು ಅದೆಲ್ಲ ಬರ್ಕೊಂಡು ಹೋಗಿದೆ ಪಾಪ್ ಮೆನ್ಯೂಸ್ಗೂ ಸಹ. And then tier of menus, logic menus, iconic menus, pie menus. Okay, so the last question is this thing. So ಇದೊಂದು ಸ್ವಲ್ಪ ನಾವು ಟೈಮ್ ಕೊಟ್ಟು ಓದಬೇಕಾಗತ್ತೆ. ಬಟ್ ಮೆನ್ಯೂಸ್ ಹೆಸರುಗಳಿಗೆ ಹಾಕೊಟ್ಕೊಳ್ಳಿ. ಯು ಹ್ಯಾವ್ ಟು ರೀಡ್ ದಿಸ್ ಥಿಂಗ್. ಅಂದರೆ ಒಂದೊಂದಕ್ಕೂ ಏನು ಯಾವ ಪೊಸಿಷನ್ ಇರುತ್ತೆ ಏನೇನು ಅಂತ ತಿಳ್ಕೊಬೇಕಾಗಿರುತ್ತೆ. ಇಸ್ ಒನ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಇಸ್ ಸಪೋಸ್ ಟು ಕೀಪ್ ಇನ್ ಮೈಂಡ್. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಮಾಡ್ಯೂಲ್ 3. ಲೆಟ್ಸ್ ಮೀಟ್ ಇನ್ another question, another module. Till then, keep learning, keep on learning. Thanks for watching.